ಅಪ್ಪ ನಮ್ಮ ಮೇಲೆ ಸುರಿಸೋ ಪ್ರತಿಯೊಂದು ಆಶೀರ್ವಾದಕ್ಕಾಗಿ ಸ್ತೋತ್ರ ತಂದೆ. ಆ ದೇವರೇ, ನಮ್ಮನ್ನು ನಿಮ್ಮ ಚಿತ್ತ ನಮಗೆ ತಿಳಿಯಪಡಿಸಿ ಚಿತ್ತ ನಮ್ಮ ನಡೆಸಿಯಿಂದ ನಾವು ಬೇಡಿಕೊಳ್ತೀವಿ ತಂದೆ. ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಮಹಿಮೆ ಆಗಬೇಕಪ್ಪ. ನಿಮ್ಮ ಚಿತ್ತವಂತೆ ನಾವು ನಡೀಬೇಕು. ಆ ಕೃಪೆಗಾಗಿ ನಾವು ಬೇಡ್ತಾ ಇದ್ದೀವಿ ತಂದೆ. ನಿಮ್ಮ ಪವಿತ್ರಾತ್ಮ ನಮ್ಗೆ ಅನುಗ್ರಹಿಸಿರಿ. ಪವಿತ್ರಾತ್ಮರ ಶಕ್ತಿ ಬಲದಿಂದ ನಮ್ಮನ್ನು ನಡೆಸಿ. ಪವಿತ್ರಾತ್ಮರೇ ಬನ್ನಿ, ನಿಮ್ಗೆ ಸ್ವಾಗತ. ನಮ್ಮ ಹೃದಯಕ್ಕೆ ಆತ್ಮಕ್ಕೆ ನಮ್ಮಲ್ಲಿ ಬನ್ನಿ ಪವಿತ್ರಾತ್ಮರಿ, ನಮ್ಮಲ್ಲಿ ಬಂದು ತಂಗಿರಿ. ಯೇಸುವಿನ ಹೆಜ್ಜೆಯಲ್ಲಿ ನಮ್ಮ ನಡೆಸಿ ಪವಿತ್ರಾತ್ಮರಿ. ಹಾಗೂ ಈ ಸಮಯದಲ್ಲಿ ದೇವರ ಚಿತ್ತ ನಮಗೆ ತಿಳಿಯಪಡಿಸಿ ನಮ್ಮ ಧರ್ಮಸಭೆಯೆಲ್ಲ ರಕ್ಷಣಾ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ನಮಗೆ ಬೇಕಾದ ಕೃಪೆ ಅನುಗ್ರಹಿಸಿರಿ. ಮತ್ತು ಈ ರಕ್ಷಣಾ ರಹಸ್ಯಗಳನ್ನು ನಾವು ಯೋಗ್ಯವಾದ ರೀತಿಯಲ್ಲಿ ಭಾಗವಹಿಸುವಂತೆ ಕೃಪೆ ನೀಡಿ ಪವಿತ್ರಾತ್ಮರೇ. ನಿಮ್ಗೆ ಸ್ತೋತ್ರ. ಮಾತೆ ಮರಿಯಮ್ಮನವರೇ, ಪ್ರಭು ಯೇಸುವಿನ ನಮ್ಮೆಲ್ಲರ ತಾಯಿ, ನಮ್ಮ ಈ ಮಾರ್ನಿಂಗ್ ಸ್ಟಾರ್ ತಂಡವನ್ನು ನಿಮ್ಗೆ ಅರ್ಪಿಸ್ತೀವಿ. ನಿಮ್ಮ ಎಲ್ಲಾ ಸದಸ್ಯ ನಿಮ್ಮ ಹೃದಯಕ್ಕೆ ಅರ್ಪಿಸ್ತೀವಿ. ನಮ್ಮನ್ನೇ ನಿಮ್ ಕರಳಿ ಒಪ್ಪಿಸ್ಕೊಡ್ತೀವಿ. ನಮ್ಗಾಗಿ ಪ್ರಾರ್ಥಿಸಮ್ಮ. ನಮ್ಮ ಕರೆ ಹಿಡಿದು ಯೇಸಲ್ಲಿ ನಡೆಸ್ತಾಯಿ ತಂದೆ. ಆ ದೇವರ ಮಗನಾದ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತೇವೆ, ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಮರಿಯ ಸಾರ್ಪಣೆ ಪ್ರಭು ನಿಮ್ಮೊಡನೆ ದಾರೆ ಶ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಪ್ರಭು ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ. ಆದಿಯಲ್ಲಿದ್ದಾಗ ಈಗಲೂ ಸದಾ ಕಾಲ ಸ್ತೋತ್ರ ಉಂಟಾಗಲಿ. ಆಮೇನ್. Praise the Lord. Praise the Lord. ಮನ್ಸಿಲ್ಲ ಪ್ರೇರಿ, ನಾವು ಕಥೋಲಿಕ ಧರ್ಮ ಸಭೆಯ ಧರ್ಮೋಪದೇಶ ಸಂಕ್ಷೇಪ ಇದರಿಂದ ನಾವು ನಮ್ಮ ಸ್ಟಡಿಯನ್ನು ಮುಂದುವರಿಸ್ತಾ ಇದ್ದೀವಿ. 219 ಆರ್ಟಿಕಲ್, ಧರ್ಮಸಭೆಯ ಜೀವನದಲ್ಲಿ ದೈವಾರಾಧನಾ ವಿಧಿ ಲಿಟರ್ಜಿ ಯಾವ ಪಾತ್ರ ವಹಿಸುತ್ತದೆ ಎಂಬುದಾಗಿ ಇಂಗ್ಲಿಷ್ನಲ್ಲಿ ನಾವು 1073 ದ ಕ್ಯಾಟಗಿಸಮ್ ಆಫ್ ದ ಕ್ರಿಶ್ಚಿಯನ್ mystery. The liturgy is also a participation in Christ's own prayer addressed to the Father in the Holy Spirit. The liturgy is also a participation in Christ's own prayer. ಅಂದ್ರೆ ದೈವಾರಾಧನಾ ವಿಧಿ ಲಿಟರ್ಜಿ, ನಮ್ಮ ಅಂದ್ರೆ ಸಂಸ್ಕಾರಗಳ ಆಚರಣೆ, ಇದು ನಾವು ಯೇಸು ಕ್ರಿಸ್ತರ ಸ್ವಂತ ಪ್ರಾರ್ಥನೆಯಲ್ಲಿ ನಾವು ಪಾಲ್ಗೊಳ್ಳುವುದು, ಭಾಗವಹಿಸುವುದು. ಯೇಸು ಕ್ರಿಸ್ತರು ತಂದೆ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ, ತುಂಬಾ ಸರ್ತಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ರು. ಒಂಟಿಯಾಗಿ ಬೆಟ್ಟ ಗುಡ್ಡಗಳಿಗೆ ಹೋಗ್ಬಿಟ್ಟು ಒಂದು ಯೇಸು ಸ್ವಾಮಿ ಒಂಟಿಯಾಗಿರುವಂತಹ ಸಮಯಗಳಲ್ಲೆಲ್ಲ ಅವರು ಪ್ರಾರ್ಥನೆಯಲ್ಲಿ ತೊಡಗ್ತಾ ಇದ್ರಂತ. ಮತ್ತೆ ಯೇಸು ಸ್ವಾಮಿಯ ಒಂದು ವಿಶೇಷವಾದ ಅದ್ಭುತವಾದ ಪ್ರಾರ್ಥನೆ, ಅದು ಯೋವನ 17ನೇ ಅಧ್ಯಾಯದಲ್ಲಿರುವಂತಹದ್ದು. ಸುದೀರ್ಘವಾದಂತ ಒಂದು ಪ್ರಾರ್ಥನೆ, ಶಿಷ್ಯರಿಗಾಗಿ ಮಾಡಿದ ಪ್ರಾರ್ಥನೆ. ಅಲ್ಲಿ ನಾವು ನೋಡ್ತೀವಿ, ಯೇಸುಸ್ವಾಮಿ ಅವರೊಡನೆ ಹೀಗೆ ಮಾತನಾಡಿದ ಮೇಲೆ ಆಕಾಶದತ್ತ ಕಣ್ಣೆತ್ತಿ ನೋಡಿ, ಪಿತನೇ, ನಿರೀಕ್ಷಿಸಿದ ಗಳಿಗೆ ಬಂದಿದೆ. ನಿಮ್ಮ ಪುತ್ರ ನಿಮ್ಮ ಮಹಿಮೆಯನ್ನು ಬೆಳಗಿಸುವಂತೆ ನೀವು ಆತನ ಮಹಿಮೆಯನ್ನ ಬೆಳಗಿಸಿರಿ ಅಂತ ಹೇಳ್ಬಿಟ್ಟು ಯೇಸುಸ್ವಾಮಿ ಸುದೀರ್ಘವಾದಂತ ಒಂದು ಪ್ರಾರ್ಥನೆ ಮಾಡ್ತಾರೆ. ನಾನು ಪ್ರಾರ್ಥಿಸುವುದು ಇವರಿಗಾಗಿ, ನೀವೇ ನನ್ ಕೊಟ್ಟವರಿಗಾಗಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು 20ನೇ ವಚನ, ಇವರಿಗಾಗಿ ಮಾತ್ರವಲ್ಲ, ಇವರ ಮಾತನ್ನು ಕೇಳಿ ನನ್ನಲ್ಲಿ ವಿಶ್ವಾಸವಿಡುವವರಿಗಾಗಿಯೂ ಪ್ರಾರ್ಥಿಸ್ತೇನೆ. ಪಿತನೇ, ಇವರೆಲ್ಲ ಒಂದಾಗಿರಲಿ. ನೀವು ನನ್ನಲ್ಲಿ, ನಾನು ನಿಮ್ಮಲ್ಲಿರುವಂತೆ ಇವರು ನಮ್ಮಲ್ಲಿ ಒಂದಾಗಿರಲಿ. ನಾವು ಒಂದಾಗಿರುವಂತೆ ಇವರು ಒಂದಾಗಿರಲೆಂದು ನೀವು ನನಗಿತ್ತ ಮಹಿಮೆಯನ್ನೇ ನಾನು ಇವರಿಗೆ ಕೊಟ್ಟಿದ್ದೇನೆ. ನಾನಿವರಲ್ಲಿ, ನೀವು ನನ್ನಲ್ಲಿದ್ದು ಇವರ ಐಕ್ಯಮತ್ಯ ಪೂರ್ಣ ಸಿದ್ಧಿಗೆ ಬರಲಿ. ನಾನು ಇವರಲ್ಲಿ, ನೀವು ನನ್ನಲ್ಲಿ ಇದ್ದು ಇವರ ಐಕ್ಯಮತ್ಯ ಪೂರ್ಣ ಸಿದ್ಧಿಗೆ ಬರಲಿ. ಆಗ ನೀವೇ ನನ್ನ ಕಳಿಸಿರಿ ಎಂದು ಲೋಕಕ್ಕೆ ಮನವರಿಕೆ ಆಗ್ತದೆ.
ಪಿತನೇ, ಇವರನ್ನು ನೀವು ನನಗೆ ಕೊಟ್ಟಿರುವಿರಿ. ಜಗತ್ತುಂಟಾಗುವ ಮೊದಲೇ ನೀವು ನನ್ನನ್ನು ಪ್ರೀತಿಸಿ ನನಗಿತ್ತ ಮಹಿಮೆಯನ್ನು ಇವರೂ ಕಾಣುವಂತೆ ನಾನಿದ್ದಲ್ಲಿ ಇವರೂ ಇರಬೇಕೆಂದು ಆಶಿಸುತ್ತೇನೆ. ನಿಮ್ಮ ನಾಮನು ಇವರಿಗೆ ತಿಳಿಯಪಡಿಸಿದ್ದೇನೆ, ಇನ್ನೂ ತಿಳಿಯಪಡಿಸುತ್ತೇನೆ. ಪ್ರಿಯರಿ, ಪ್ರಾರ್ಥನೆ ನಮ್ಗೆ ಗೊತ್ತಾಗ್ತದೆ ಯೇಸ್ವಾಮಿ ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದಾರೆ. ಯೇಸ್ವಾಮಿ ಮಾತ್ರ ಅಲ್ಲ, ಪಿತಾ ಸುತ ಪವಿತ್ರ ಆತ್ಮ, 3 ಜನನು. ಅದಕ್ಕೆ ಯೇಸ್ವಾಮಿ ಹೇಳ್ತಾರೆ, ನೀವು ನನ್ನಲ್ಲಿ, ನಾನು ಇವರಲ್ಲಿ, ಇವರು ನಮ್ಮಲ್ಲಿ, ನಮ್ಮ ಒಳಗೆ. ನೋಡಿ, ಇಂಥ ಅನ್ಯೋನ್ಯತೆ ನಮ್ಮ ಮನುಷ್ಯರ ಒಳಗಡೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಅಂತ ಒಂದು ಅನ್ಯೋನ್ಯತೆ ನಾವು ಮತ್ತು ನಮ್ಮ ದೇವರಲ್ಲಿ. ಅಂತ ಅನ್ಯೋನ್ಯತೆ ಮಾಡಲು ಈ ಸಂಸ್ಕಾರಗಳನ್ನು ದೇವರು ನಮ್ಗೆ ಕೊಟ್ಟಿದ್ರು ಯೇಸ್ವಾಮಿ. ಅದಕ್ಕಾಗಿ ಈ ಲಿಟರ್ಜಿ ಅಂತ ಹೇಳಿದ್ರೆ, ಆರಾಧನೆ ವಿಧಿ ಅಂತ ಹೇಳಿದ್ರೆ, ಅಂದ್ರೆ ಯೇಸು ಸ್ವಾಮಿಯ ಸ್ವಂತ ಪ್ರಾರ್ಥನೆಯಲ್ಲಿ ನಾವು ಭಾಗವಹಿಸ್ತೀವಿ, ಅಥವಾ ಯೇಸ್ವಾಮಿನೇ ನಮ್ಮಲ್ಲಿದ್ದು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ರೋಮಾಪುರ 8:20 ಕೂಡ ನಾವು ನೋಡ್ತಾ ಇದ್ದೀವಿ, ಹೇಗೆ ಪ್ರಾರ್ಥನೆ ಮಾಡಬೇಕು, ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದನ್ನು 8:26 ರೋಮಾಪುರ. ಅಂತೆಯೇ ಪವಿತ್ರಾತ್ಮರು ಸಹ ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡ್ತಾರೆ. ಹೇಗೆ ಪ್ರಾರ್ಥಿಸ್ಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸ್ಬೇಕು ಎಂಬುದನ್ನು ನಾವು ತಿಳಿಯದವರು ಪವಿತ್ರಾತ್ಮರೇ ಮಾತಿಗೆ ಎಟುಕದ ರೀತಿಯಲ್ಲಿ ಆತ್ಮಧ್ವನಿಯಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸುತ್ತಾರೆ. ಅಂತರಂಗಗಳನ್ನು ಈಕ್ಷಿಸುವ ದೇವರು ಪವಿತ್ರಾತ್ಮರ ಇಂಗಿತ ಏನೆಂದು ಬಲ್ಲರು. ಏಕೆಂದ್ರೆ ದೇವರ ಚಿತ್ತದ ಪ್ರಕಾರವೇ ಪವಿತ್ರಾತ್ಮರು ದೇವ ಜನರಿಗಾಗಿ ಭಿನ್ನವಿಸುತ್ತಾರೆ. ಪವಿತ್ರಾತ್ಮರು ಭಿನ್ನವಿಸುತ್ತಾರೆ ಅಂದ್ರೆ ದೇವರೇ ನಮ್ಮಲ್ಲಿದ್ದು ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಇದು ಲಿಟರ್ಜಿ ಆಗಿರುತ್ತದೆ. ಇದು ದೈವಾರಾಧನಾ ವಿಧಿ ಅಂತ ಹೇಳಿದ್ರೆ, ಅದರಿಂದ ನಾವೇ ಪ್ರಾರ್ಥನೆ ಮಾಡೋರಲ್ಲ, ಪವಿತ್ರಾತ್ಮ ನಮ್ಮಲ್ಲಿದ್ದುಕೊಂಡು ತಂದೆ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಸೊ ದ ಲಿಟರ್ಜಿ ಇಸ್ ಆಲ್ಸೋ ಎ ಪಾರ್ಟಿಸಿಪೇಷನ್ ಇನ್ ಕ್ರೈಸ್ಟ್ ಓನ್ ಪ್ರೇಯರ್. ಯೇಸು ಕ್ರಿಸ್ತ ಸ್ವಂತ ಪ್ರಾರ್ಥನೆಯಲ್ಲಿ ನಾವು ಭಾಗವಹಿಸಿ ಅಡ್ರೆಸ್ ಟು ದ ಫಾದರ್. ಯೇಸು ತಂದೆಗೆ ಪ್ರಾರ್ಥನೆ ಮಾಡುತ್ತಿದ್ರು. ಇನ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮರಲ್ಲಿದ್ದು ತಂದೆಗೆ ಪ್ರಾರ್ಥನೆ ಮಾಡ್ತಿದ್ರು. ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ, ಇಲ್ಲಿ ಒಂದ್ ಕಡೆ ಯೇಸ್ವಾಮಿ ಹರ್ಷಾವೇಶಗೊಂಡು, ಪವಿತ್ರಾತ್ಮರಿಂದ ಹರ್ಷಾವೇಶಗೊಂಡು ಯೇಸ್ವಾಮಿ ಪ್ರೇಯರ್ ಮಾಡುತ್ತಿರುವುದನ್ನ ಲೂಕ 10:21. ಅದೇ ಗಳಿಗೆಯಲ್ಲಿ ಯೇಸು ಸ್ವಾಮಿ ಪವಿತ್ರಾತ್ಮರಿಂದ ಹರ್ಷಾವೇಶಗೊಂಡು, ಪಿತನೇ, ಭೂಸ್ವರ್ಗಗಳ ಒಡೆಯನೇ, ಈ ವಿಷಯಗಳನ್ನ ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆ ಮಾಡಿ ಮಕ್ಕಳಂತವರಿಗೆ ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಹೌದು ಪಿತನೇ, ಇದೇ ನಿಮ್ಮ ಸುಪ್ರೀತ ಸಂಕಲ್ಪ. ಅಂದ್ರೆ ಅದೇ ಗಳಿಗೆಯಲ್ಲಿ ಯೇಸು ಪವಿತ್ರಾತ್ಮರಿಂದ ಹರ್ಷಾವೇಶಗೊಂಡು, ಅದರಿಂದ ಇಲ್ಲಿ ಲಿಟರ್ಜಿ ಇಸ್ ಆಲ್ಸೋ ಎ ಪಾರ್ಟಿಸಿಪೇಷನ್ ಇನ್ ಕ್ರೈಸ್ಟ್ ಓನ್ ಪ್ರೇಯರ್ ಅಡ್ರೆಸ್ ಟು ದ ಫಾದರ್ ಇನ್ ದ ಹೋಲಿ ಸ್ಪಿರಿಟ್. ಅಂದ್ರೆ ಪವಿತ್ರಾತ್ಮರಿಂದ ಹರ್ಷಾವೇಶಗೊಂಡು ಹೇಗೆ ಯೇಸು ಸ್ವಾಮಿ ತಂದೆಯನ್ನು ಪ್ರಾರ್ಥನೆ ಮಾಡ್ತಾರೆ, ಪಿತಾಸುತ ಪವಿತ್ರಾತ್ಮರು ಹೀಗೆ ಒಂದಾಗಿ, ಪಿತಾಸುತ ಪವಿತ್ರಾತ್ಮ ಒಂದಾಗಿ ಹೇಗೆ ನಮ್ಮ ಒಂದು ಹಿತವನ್ನ, ಒಳ್ಳಿತನವನ್ನ ಬಯಸುತ್ತಾರೆ ದೇವರು. ಇನ್ ದ ಲಿಟರ್ಜಿ ಆಲ್ ಕ್ರಿಶ್ಚಿಯನ್ ಪ್ರೇಯರ್ ಫೈಂಡ್ಸ್ ಇಟ್ಸ್ ಸೋರ್ಸ್ ಅಂಡ್ ಗೋಲ್. ಅದರಿಂದ ಈ ಲಿಟರ್ಜಿಯಲ್ಲಿ ಅಥವಾ ಆರಾಧನಾ ವಿಧಿಯಲ್ಲಿ
ಆಲ್ ಕ್ರಿಶ್ಚಿಯನ್ ಪ್ರೇಯರ್ ಎಲ್ಲ ನಮ್ಮ ಕ್ರೈಸ್ತ ಪ್ರಾರ್ಥನೆಗಳು ಅದರ ಮೂಲ ಮತ್ತು ಅದರ ಅಂತ್ಯವನ್ನ ಕಂಡುಕೊಳ್ಳುತ್ತದೆ. ಮೂಲ ಮತ್ತು ಅಂತ್ಯ ಎಲ್ಲ ದೇವರೇ. ಮೂಲ ನಮ್ಮ ಲಿಟರ್ಜಿಯಲ್ಲಿ ಪ್ರಾರ್ಥನೆ ಇದೇ ಪರಮಸಾದ್ ಬಗ್ಗೆ ಹೇಳ್ತಾವಲ್ಲ, ಸೋರ್ಸ್ ಅಂಡ್ ಸಮ್ಮಿಟ್ ಆಫ್ ಕ್ರಿಶ್ಚಿಯನ್ ರೈಟ್, ಮೂಲ ಮತ್ತು ಶಿಖರ ಆಗಿರುತ್ತದೆ. ಮೂಲ ಮತ್ತು ಶಿಖರ, ಯಾಕೆಂದ್ರೆ ನಮ್ಗೆ ಶಕ್ತಿ ಕೊಡೋದೇ ಮತ್ತು ಎಲ್ಲಿಗೆ ಹೋಗ್ಲಿಕ್ಕೆ ಯೇಸುವಲ್ಲಿ ಅವ್ರು ಹೇಳ್ತಾರೆ, ನಾನೇ ಮಾರ್ಗ, ನಾನೇ ಸತ್ಯ, ಅದೇ ಮಾರ್ಗ ಮತ್ತು ಅದೇ ಅಂತ್ಯ. ಮಾರ್ಗ ಹೋಗುವ ದಾರಿ ಕೂಡ ಅದೇ ಅವರೇ ಯೇಸಮ್ಮಿ, ಮತ್ತು ಹೋಗ್ಬೇಕಾದ ಸ್ಥಳನೂ ಅವರೇ. ನಾವು ಎಲ್ಲಿಗೆ ತಲುಪಬೇಕು ಅದು ಕೂಡ ಅವರೇ ಆಗಿರುತ್ತಾರೆ. ಅದರಿಂದ ಪ್ರಾರಂಭ ಮತ್ತು ಅಂತ್ಯ ನಮ್ ದೇವರೇ ಆಗಿರುತ್ತಾರೆ. ಸೊ ಸೋರ್ಸ್ ಅಂಡ್ ಗೋಲ್, through the liturgy the inner man is rooted and grounded in the great love with which the Father loved us in his beloved Son. So the inner man is rooted and grounded in great love with which Father loved us in his beloved Son. ಅಂದ್ರೆ ತಂದೆ ದೇವರು ನಮ್ಮನ್ನು ಎಷ್ಟೊಂದು ಪ್ರೀತಿ ಮಾಡ್ತಾರೆ. ಅದಕ್ಕೆ ಸಮಯ ಈಗ ಓದಿದ ಪ್ರಾರ್ಥನೆ 17 ಯೋಹನ 17ರಲ್ಲಿ, ಪಿತನೇ ಇವರನ್ನ ನೀವು ನನಗ್ ಕೊಟ್ಟಿದ್ದೀರಿ, ಆದ್ರಿಂದ ಇವರನ್ನ ನಾವು ನಿಮ್ಮ ನಾಮದ ಶಕ್ತಿನ ಕಾಪಾಡ್ಕೊಂಡ್ ಬಂದಿದ್ದೇನೆ ಎಂದು ಯೇಸಮ್ಮ ಹೇಳ್ತಾರೆ. ಅದರಿಂದ ತಂದೆ ದೇವರು ನಮ್ಮನ್ನು ಎಷ್ಟೊಂದು ಪ್ರೀತಿ ಮಾಡ್ತಾರೆ ಅಂತ ಹೇಳ್ಕೊಂಡು ಯೋಹನ 3:16ರಲ್ಲಿ ತನ್ನ ಒಬ್ಬನೇ ಮಗನ ನಮ್ಗಾಗಿ ಕಳಿಸ್ಕೊಟ್ರು. ತನ್ನ ಮಗನನ್ನೇ ನಮಗಾಗಿ, ದಾಸನಾದ ನಮ್ಮನ್ನ ಉಳಿಸಲು ಸ್ವಂತ ಮಗನನ್ನೇ ದೇವರು ತ್ಯಾಗ ಮಾಡ್ತಾರೆ. ಇದರ ಅನುಭವ ನಮ್ಗೆ ಈ ಆರಾಧನಾ ವಿಧಿಯಲ್ಲೆಲ್ಲ ಆಗ್ತದೆ. ಅದರಿಂದ ಪ್ರಿಯರೇ, ಆರಾಧನಾ ವಿಧಿ ನಾವು ಎಷ್ಟೊಂದು ತಿಳ್ಕೊಂಡಾಗೆ, ನಾವು ಎಷ್ಟು ಅದರಲ್ಲಿ ತಲ್ಲೀನರಾಗಿ ಫುಲ್ ಇನ್ವಾಲ್ವ್ ಆಗಿ ನಾವು, ಬಟ್ ನಮ್ಗೆ ಅದರ ಆ ಡೆಪ್ತ್ ಗೊತ್ತಿಲ್ದಿರೋದ್ರಿಂದ ಏನ್ ಗೊತ್ತಾ, ನಾವು ತಟಸ್ಥರಾಗಿರ್ತೀವಿ. ಕೆಲವು ಸತಿ ಲಿಟರ್ಜಿಯಲ್ಲಿ ಫುಲ್ ಭಾಗವಹಿಸ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಯಾಕೆಂದ್ರೆ ಅದರ ಈ ರಹಸ್ಯ ನಮ್ಗೆ ಗೊತ್ತಿಲ್ಲ. ಎಂತರ ಮಟ್ಟಿಗೆ ನಾವು ಅದರಲ್ಲಿ ಇನ್ವಾಲ್ವ್ ಆಗ್ಬೋದು, ಎಷ್ಟರ ಮಟ್ಟಿಗೆ ಅದರಲ್ಲಿ ನಾವು ಸೇರ್ಕೋಬಹುದು. ಈ ಲಿಟರ್ಜಿ ಆರಾಧನಾ ವಿಧಿಯಲ್ಲಿ ಪಾಲ್ಗೊಳ್ಳುವುದು ಹೇಗೆ, ಅದು ಎಷ್ಟು ಜೀವಂತವಾಗಿರ್ತವೆ, ಎಷ್ಟು ಸತ್ಯವಾಗಿರ್ತವೆ ಈ ಆರಾಧನಾ ಸಂಸ್ಕಾರಗಳೆಲ್ಲ. ಜಾನ್ ಮೇರಿ ವಿಯನ್ನಿ ಅವರೆಲ್ಲ ಹೇಳ್ತಿದ್ರು, ಗೋ ಟು ಬ್ಲೆಸ್ ಸಾಕ್ರಮೆಂಟ್, ಗೋ ಟು ಬ್ಲೆಸ್ ಜೀಸಸ್ ಇಸ್ ರಿಯಲಿ ದೇ, ರಿಯಲಿ ಹೋಗಿ ಅಲ್ಲಿ ಪರಮಸಾದ ಹತ್ರ ಹೋಗಿ ಅಲ್ಲಿ ಎಷ್ಟು ಜೀವಂತವಾಗಿದ್ದಾರೆ, ಅಂದ್ರೆ ಅವರು ಆ ತರ ಫುಲ್ ನಂಬಿದ್ರು. ಆ ನಂಬಿಕೆ ನಮ್ಗೆ ಬೇಕಲ್ವಾ? ಪರಮ ಪ್ರಸಾದದಲ್ಲಿ ಯೇಸು ಜೀವಂತವಾಗಿದ್ದಾರೆ. ಎಲ್ಲಿ ಹೋಗಿ ಪರಮಪ್ರಸಾದಕ್ಕೆ ಹೋಗಿ ನಮ್ಗೂ ಕೂಡ ವಿಶ್ವಾಸವಿದ್ರೆ ಚರ್ಚೆಯಲ್ಲೇ ಇರ್ತಿದ್ದೀವಿ ನಾವು, ಹಗಲು ರಾತ್ರಿ ಚರ್ಚೆಯಲ್ಲಿ ಇರ್ತಿದ್ವೇನೋ. ಇಲ್ಲ ಅಂತ ಹೇಳಿ ನಮ್ಗೆ ಈ ಚರ್ಚಿಗೆ ಯಾಕೆ ಹೋಗ್ಬೇಕು, ಮನೆಯಲ್ಲೇ ಪ್ರೇಯರ್ ಮಾಡಿದ್ರೆ ಏನು, ದೇವ್ರು ಎಲ್ಲಾ ಕಡೆ ಇದ್ದಾರಲ್ಲ ಅಂತ ಹೇಳ್ಕೊಂಡು ಏನೇನೋ ಕಾರಣ ಕೊಡ್ತೀವಿ. ಬಟ್ ಈ ಸಂಸ್ಕಾರಗಳಲ್ಲಿ ಯೇಸು ಎಷ್ಟೊಂದು ಅದ್ಭುತವಾದ ರೀತಿಯಲ್ಲಿ ಹಾಜರಾಗಿರ್ತಾರೆ ಎಂಬುದು ಅದು ನಮ್ಗೆ ಗೊತ್ತಾದ್ರೆ ನಾವು ಈಗ ಬಲಿಪೂಜೆ ನೋಡಿ ಎಷ್ಟೊಂದು ಶ್ರೇಷ್ಠವಾದದ್ದು. ಇದರಲ್ಲಿ ಏನಾಗ್ತದೆ, ಆ ರೊಟ್ಟಿಯನ್ನು ತೆಗೆದುಕೊಂಡು ಯೇಸನ್ನು, ಇದು ತೆಗೆದುಕೊಂಡು ಭುಜಿಸಿರಿ ನನ್ನ ಶರೀರ, ತನ್ನನ್ನೇ ನಮ್ಗೆ ಕೊಡ್ತಿರೋದು ಯೇಸು ಅಲ್ವಾ? ನಾವು ಸ್ವೀಕಾರ ಮಾಡೋ ಟೈಮ್ನಲ್ಲಿ ರೆಡಿ ಇರ್ಬೇಕು. ಇದು ನನ್ನ ಶರೀರ ಅಂತ ಹೇಳುವಾಗ ಅಂದ್ರೆ ತನ್ನನ್ನೇ ನಮ್ಗೆ ಒಪ್ಪಿಸ್ಕೊಡ್ತಾ ಇದಾರಲ್ಲ ಸಂಪೂರ್ಣವಾಗಿ. ಈಗ ಮದುವೆ ಸಮಯದಲ್ಲಿ ನಮ್ಮ ಇದರಲ್ಲಿ ಮಂಗಳೂರು ಕಡೆ ಈ ವೆಡ್ಡಿಂಗ್ ಎಲ್ಲ ಆದ್ಮೇಲೆ ಈ ಆಕ್ಚುಲಿ ಇದು ನಿಜವಾದ ಒಂದು ಏನ್ ಗೊತ್ತಾ, ದ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಆಗುದು, ಭಾವನೆಗಳು ಎಕ್ಸ್ಪ್ರೆಸ್ ಆಗುದು ಅಲ್ಲಿ ಕೊನೆಯ ಗಳಿಗೆಯಲ್ಲಿ ಎಲ್ಲ ಫಂಕ್ಷನ್ ಆಗಿ ಗೊತ್ತಾಯ್ತಲ್ಲ. ಬಲಿ ಪೂಜೆ ಆಗ್ತದೆ, ಆಮೇಲೆ ಮಂಟಪಕ್ಕೆ ಹೋಗ್ತಾರೆ, ಮಂಟಪದಲ್ಲೆಲ್ಲ ವಿಶಿಂಗ್ ಎಲ್ಲ ಆಗುತ್ತೆ, ಊಟ ಎಲ್ಲ ಆಗುತ್ತೆ, ಎಲ್ಲ ನೆಂಟರೆಲ್ಲ ಹೆಚ್ಚಾಗಿ ಎಲ್ಲ ಹೋಗ್ಬಿಡ್ತಾರೆ.
ಆ ಫೈನಲ್ ಗಳಿಗೆಯಲ್ಲಿ ಆ ಹುಡುಗ ಕಡೆಯವರು ಮಾತ್ರ ತುಂಬಾ ಕ್ಲೋಸ್ ಇದ್ದವರು ಮತ್ತು ಹುಡುಗಿ ಕಡೆಯವರು ತುಂಬಾ ಕ್ಲೋಸ್ ಆಗಿದ್ದವರು ಮಾತ್ರ ಅಲ್ಲಿ ಸ್ಟೇಜಲ್ಲಿ ಉಳಿತಾರೆ. ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹುಡುಗಿ ಕಡೆಯವರು ಆ ಹುಡುಗಿಯನ್ನ ನಾವಿಷ್ಟು ದಿನ ಪ್ರೀತಿಯಿಂದ ನಾವು ಮುದ್ದಾಗಿ ಬೆಳೆಸಿದ್ದು, ಅದರಿಂದ ನಾವು ಒಪ್ಪಿಸ್ಕೊಡ್ತಾ ಇದ್ದೇವೆ, ನಿಮ್ ಮಗಳಂತೆ ನೋಡ್ಕೊಳ್ಳಿ ಅಂತ. ಅವಾಗ ಹುಡುಗನ ಕಡೆಯವ್ರು ಹೇಳ್ತಾರೆ, ನೀವು ಎಷ್ಟು ಪ್ರೀತಿಯಿಂದ ಮುದ್ದಾಗಿ ನೋಡಿದ್ರು ಅದಕ್ಕಿಂತ ಹೆಚ್ಚಾಗಿ ನಾವು ಪ್ರೀತಿಯಿಂದ ನೋಡ್ತೀವಿ ಅಂತ ಹುಡುಗಿಯನ್ನ ಸ್ವೀಕಾರ ಮಾಡ್ತಾರೆ. ಅಂದ್ರೆ ಅಲ್ಲಿ ಎಷ್ಟು ಭಾವನೆಗಳು ವ್ಯಕ್ತ ಆಗ್ತವೆ ಅಲ್ಲ, ಆವಾಗ ಅಳುದು, ಅಂದ್ರೆ ಆ ಫೀಲಿಂಗ್ಸ್ ಆಗ್ತದೆ. ಆವಾಗ ಅಲ್ಲಿ ಸಪರೇಷನ್ ತಾಯಿ ಮಗಳು, ತಂದೆ ಮಕ್ಕಳಿಂದ, ಈ ಕುಟುಂಬದಿಂದ ಸಪರೇಷನ್ ಆಗುದವಳು, ಮತ್ತೆ ಸಂಪೂರ್ಣವಾಗಿ ಗಂಡನ ಮನೆಗೆ ಸೇರ್ಕೊಳ್ಳುದವಳು. ಬಲಿಪೂಜೆ ಅಂದ್ರೆ ಏನು ಪ್ರಿಯರೇ? ಅದಕ್ಕೆ ನಾವು ಹೇಳ್ತಿರೋದು, ಇದು ನಾವು ಮನಸ್ಸಿಗೆ ತಂದ್ಕೋಬೇಕು. ಅದು ನನ್ಗೆ ಗೊತ್ತಿಲ್ಲ ಬೇರೆ ಇದರಲ್ಲಿ ಸಂಪ್ರದಾಯಗಳಲ್ಲಿ, ಬಟ್ ಈಗ ಈ ಮ್ಯಾಂಗ್ಳೂರ್ ಕಡೆ ಎಲ್ಲ ಕೊಂಕಣಿ ಮ್ಯಾರೇಜಸ್ ಅಲ್ಲಿ ಈಗ ಸ್ವಲ್ಪ ಫ್ಯಾಷನ್ ಎಲ್ಲ ಸ್ವಲ್ಪ ಅಷ್ಟು ಚೇಂಜ್, ಬಟ್ ಸ್ವಲ್ಪ ಹಿಂದಿನ ಕಾಲ ನಾವೆಲ್ಲ ಹುಡುಗರಾಗಿರೋ ಅದೊಂದು ಬಹಳ ಒಂದು ಆವೇಶಪೂರ್ಣವಾದಂತ ಒಂದು ಭಾವನಾತ್ಮಕವಾದಂತ ಗಳಿಗೆ. ಅದು ಅಲ್ಲಿ ಫುಲ್ ಫೀಲಿಂಗ್ಸ್ ನಲ್ಲೆಲ್ಲ ಅಳುವುದೆಲ್ಲ ಆಗ್ತಿತ್ತು. ಯಾಕಂದ್ರೆ ಸಂಪೂರ್ಣವಾಗಿ ಅದು ಸಪರೇಟ್ ಆಗೋದು, ತಾಯಿ ಮನೆಯಿಂದ, ತವರು ಮನೆಯಿಂದ ಸಪರೇಟ್ ಆಗಿ ಫುಲ್ ಗಂಡನ ಕಡೆ ಆ ಮನೆಯವರಿಗೆ ಸಂಬಂಧ ಆಗುದು. ನಾವು ಬೆಳೆಸ್ದಂಗೆ ನಿಮ್ಮ ಮಗಳಂತ ನೋಡ್ಕೊಳ್ಳಿ ಅಂತ. ಅಂದ್ರೆ ನಮ್ಮ ಸಂಬಂಧ ತೀರ್ತೀನಿ, ನಿಮ್ಮ ಸಂಬಂಧ ಒಪ್ಪಿಸ್ಕೊಡು. ಈ ಬಲಿಪೂಜೆ ಅಂದ್ರೆ ಆತರ ತಂದೆ ದೇವ್ರಿ ಅಂತಾರೆ, ನಮ್ಮ ಮಗನನ್ನ ಒಪ್ಪಿಸ್ಕೊಡ್ತಾ ಇದ್ದಾರೆ. ಆ ಬಲಿಪೂಜೆ ಅಲ್ಲ, ಅದು ರಿಯಲ್ ಆಕ್ಟ್, ಅದು ಜೀವಂತವಾಗಿ ನಡೆಯುವಂತ ಕಾರ್ಯ. ಅದು ಪ್ರತಿ ಬಲಿಪೂಜೆಯಲ್ಲಿ ಇಗೋ ನನ್ನ ಶರೀರ, ತಂದೆ ದೇವರು ಕೂಡ ಇಗೋ ನನ್ನ ಮಗ ಅಂತ ಒಪ್ಪಿಸ್ಕೊಡ್ತಾ ಇದ್ದಾರೆ ಸಂಪೂರ್ಣವಾಗಿ ನಮಗೋಸ್ಕರ. ಈ ಪುಣ್ಯ ಕೋಟಿಯ ಕಥೆಯಲ್ಲಿ ಇದು ಬರ್ತಾ ಇದೆಯಲ್ಲ, ಅಲ್ಲಿ ಈ ಆ ಪುಣ್ಯಕೋಟಿ ಹಸು ಏನ್ ಮಾಡ್ತದೆ, ಆ ಹುಲಿ ಹತ್ರ ಹೋಗ್ಬಿಟ್ಟು ಕೊನೆಗೆ ಆ ಕಂದನಿಗೆ ಹಾಲನ್ನು ಉಣಿಸಿ, ಆಮೇಲೆ ಕೊನೆಗೆ ಖಂಡವಿದಕ್ಕೋ ಮಾಂಸವಿದಕ್ಕೋ ಗುಂಡಿಗೆ ಬಿಸಿ ರಕ್ತವಿದಕ್ಕೋ ನೀನು ಇದನ್ನ ಉಂಡು ತೃಪ್ತಿಯಾಗಿರುವಂತ, ಖಂಡವಿದಕ್ಕೋ ಮಾಂಸವಿದಕ್ಕೋ ಅಂತ ಸಂಪೂರ್ಣವಾಗಿ ಮಾಂಸ ರಕ್ತವನ್ನೇ ಒಪ್ಪಿಸ್ಕೊಡುವಂತ ಎಂದು ಎಷ್ಟೊಂದು ಅರ್ಥಭರಿತವಾಗಿದೆ ಈ ಒಂದು ಘಟನೆಗಳು. ಹಾಗೆ ಯೇಸು ಸ್ವಾಮಿ ಸಂಪೂರ್ಣವಾಗಿ ತೆಗೆದುಕೊಂಡು ತಿನ್ನಿರಿ. ಆಕ್ಚುಲಿ ಯೇಸು ಸ್ವಾಮಿ ಉಪಯೋಗಿಸುವಂತ ಒಂದು ಪದ ಉಂಟಲ್ಲ, ಅದು ಭುಜಿಸಿರಿ ಅಲ್ಲ, ಭುಜಿಸಿರಿ. ಈಗ ಕೆಲ ಪದಗಳು, ಈಗ ಊಟ ಮಾಡೋದು ಏನೋ ಪದಾರ್ಥಗಳು ಒಟ್ಟಿಗೆ ಸೇರುದು ಗೊತ್ತಾಯ್ತಲ್ಲ, ಆ ಒಂದು ಯಾವುದೊಂದು ಪದಾರ್ಥಗಳು ತಿಂಡಿ ತಿನಿಸು ಒಟ್ಟಿಗೆ ಸೇರುವಂತದ್ದು. ಬಟ್ ಹೇಳುವ ರೀತಿ ತಿನ್ನೋದು, ಭುಜಿಸುವುದು, ನುಂಗುವುದು, ಆಮೇಲೆ ಇನ್ನೇನು ನುಂಗುವುದಂದ್ರು ಭುಜಿಸುವುದು, ತಿನ್ನುವುದು ಅಥವಾ ನುಂಗುವುದು. ಇನ್ನು ನುಂಗ್ತಾನೆ ನೋಡಿ ಅಂದ್ರೆ ಕೆಲವು ಪದಗಳು ನಮಗೆ ಒಂದು ಇದು ತಿಳಿಸ್ಕೊಡ್ತಾ ಇದೆ, ಅವರು ಆಕ್ಷನ್ ಯಾವ ರೀತಿಯಲ್ಲಿ ಮಾಡ್ತಾರೆ. ಏಸಮ್ ಯೂಸ್ ಮಾಡಿದಂತ ಪದ ಉಂಟಲ್ಲ, ಅದು ನನ್ನನ್ನು ಎಳ್ದಾಡಿ ಕಚ್ಚಿ ತಿನ್ನಿರಿ ಅಂತ ಆ ಪದ ಉಪಯೋಗಿಸ್ತಾರೆ ಅಲ್ಲಿ, ಗೊತ್ತಾಯ್ತಲ್ಲ. ಒಂದು ಡೀಸೆಂಟ್ ಆಗಿ ಮರ್ಯಾದೆಯಿಂದ ಭುಜಿಸುವುದು. ಈ ಹಸಿದ ಹುಲಿ ಚಿರತೆಗಳೆಲ್ಲ ಹೇಗೆ ಕಚ್ಚಿ ಒಂದು ಪ್ರಾಣಿ ಒಂದು ಬಲಿ ಸಿಕ್ಕಿದ ಕೂಡ್ಲೆ ಹೆಂಗೆ ಕಚ್ಚಿ ಏಸ ಮಾಡ್ತಾರೆ, ಹಾಗೆ ನನ್ನನ್ನು ಕಚ್ಚಿ ತಿನ್ನಿರಿ, ಫ್ಲೆಶ್, ದಿಸ್ ಇಸ್ ಮೈ ಫ್ಲೆಶ್ ಅಂತಾರೆ. ಅದು ಯಾಕೆ ಮಾಂಸ ಅಂತ ಹೇಳ್ಬೇಕು ಸ್ವಾಮಿ? ಭುಜಿಸಿರಿ ನನ್ನ ಮಾಂಸ, ಭುಜಿಸಿರಿ ನನ್ನ ಶರೀರ, ಬಟ್ ನನ್ನ ಮಾಂಸವನ್ನ ತಿನ್ನದಿದ್ದರೆ ನಿಮ್ಮಲ್ಲಿ ಜೀವ ಇರುವುದಿಲ್ಲ. ನನ್ನ ಮಾಂಸ ತಿನ್ನಿ, ಕಚ್ಚಿ ತಿನ್ಬೇಕು ನೀವಂತ. ಅದೇ ಆ ಪುಣ್ಯಕೋಟಿ ಹೇಳ್ದಾಗೆ ಮಾಂಸವಿದಕ್ಕೋ ಖಂಡವಿದಕ್ಕೋ ಗುಂಡಿಗೆ ಬಿಸಿ ರಕ್ತವಿದಕ್ಕೋ ಇದನ್ನೆಲ್ಲ ನೀನು ಉಂಡು ಸಂತಸವಾಗಿರುವಂತ. ಬಲಿಪೂಜೆ ಅಂದ್ರೆ ಆತರ ತಂದೆ ದೇವ್ರು ತನ್ನ ಮಗನನ್ನೇ ಕೊಡ್ತಾರೆ. ಏಸ್ವಾಮಿ ತನ್ನ ಮಾಂಸ ರಕ್ತ ನಮ್ಗೆ ಕೊಡ್ತಾರಲ್ವ. ಇಗೋ ತೆಗೆದುಕೊಂಡು ನೀವೆಲ್ಲರೂ ಆ ರೊಟ್ಟಿಯನ್ನ ಇಟ್ಕೊಂಡು ಗುರುಗಳು ಹೇಳ್ತಾರೆ, ಇಗೋ ನಿಮಗಾಗಿ ಒಪ್ಪಿಸ್ಕೊಡುವ ನನ್ನ ಶರೀರ ಅಂತ ಹೇಳುವಾಗ ಜೀವಂತ ಪ್ರತಿ ಬಲಿಪೂಜೆಯಲ್ಲಿ ಈ ಒಂದು ಪ್ರಕ್ರಿಯೆ ನಡೀತದೆ.
ಪ್ರತಿ ಬಲಿ ಪೂಜೆಯಲ್ಲಿ. ನೋಡಿ, ಇಲ್ಲಿ ಪ್ರಲಾಪ ಗ್ರಂಥದಲ್ಲಿ ಹೇಳ್ತಾ ಇದೆಯಲ್ಲ, ಪ್ರಲಾಪ 3:21-22 ನೋಡ್ರಿ. ಪ್ರತಿ ಮುಂಜಾನೆ ದೇವರ ಕರುಣೆ, ದೇವರ ಪ್ರೀತಿ, ದೇವರ ವಾತ್ಸಲ್ಯ ಹೊಸತ್ತು, ಫ್ರೆಶ್, ಹಳೆದ್ದು ಯಾವುದು ಇಲ್ಲ, ಅಳಿಸಿದ್ದು ಪಳಿಸಿದ್ದು ಯಾವುದಿಲ್ಲ, ಫ್ರೆಶ್ ಅಂತ. ದೇವರ ಪ್ರತಿ ಕ್ಷಣ ದೇವರ ಪ್ರೀತಿ ಹೊಸತೆಂಬುದಾಗಿ. ಅಂದ್ರೆ ಅಷ್ಟು ಈ ಗಂಡ ಹೆಂಡತಿ ಪ್ರೀತಿ ಏನಾಗ್ತದೆ, ದಿನ ದಿನ ಕಡಿಮೆ ಕಡಿಮೆ ಆಗುತ್ತೆ ಅಲ್ವಾ. ಆ ಫಸ್ಟ್ ಇದ್ದಂತ ಪ್ರೀತಿ ಮತ್ತೆ ಇರ್ತದ ಅಲ್ಲಿ. ದೇವರು ಆ ಪ್ರೀತಿ ಇಲ್ಲಿ ಇದರಲ್ಲಿ ದೇವರು ಎಕ್ಯೂಸ್ ಮಾಡೋದು, ಇಲ್ಲಿ ಇವರಿಗೆ ಆಪಾದನೆ ಹೊರಿಸುವುದುಂಟಲ್ಲ. ಪ್ರಕಟಣೆ ಗ್ರಂಥದಲ್ಲಿ ಇಲ್ಲಿ ಸಿಗ್ತಾ ಇಲ್ಲ. ಅಲ್ಲಿ ದೇವ್ರು ಹೇಳ್ತಾರೆ, ನಿನ್ನಲ್ಲಿ ಮೇಲೆ ಹೊರಿಸುವಂತ ಒಂದು ಅದನ್ನ ಏನಂತ ಹೇಳಿದ್ರೆ, ನಿನಗೆ ಮೊದಲಿದ್ದ ಪ್ರೀತಿ ಈಗ ಇಲ್ಲ ಅಂತ. ನನ್ ಮೇಲೆ ನಿನಗೆ ಮೊದಲಿದ್ದಂತ ಪ್ರೀತಿ ಈಗ ಎಲ್ಲ ಕಡಿಮೆ ಆಗಿದೆ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಎಲ್ಲವೂ ಸರಿ, ಬಟ್ Revelation 2:4. ರೆವಲ್ಯೂಷನ್ 2:4. ಓಕೆ, ಥ್ಯಾಂಕ್ ಯು. ಆದರೂ ನಿನ್ನ ಮೇಲೆ ಹೊರಿಸಬೇಕಾದ ಆಪಾದನೆ ಹೊಂದಿದೆ. ಮೊದಲು ನಿನಗೆ ನನ್ನ ಮೇಲಿದ್ದ ಪ್ರೀತಿ ಈಗ ಇಲ್ಲ. ಮೊದಲಿದ್ದ ಪ್ರೀತಿ ಅದು ಈಗ ಇಲ್ಲ ಅಂತ. ಅದು ದೇವರ, ನಾವೆಲ್ಲ ಕಾರ್ಯ ಮಾಡ್ತೇವೆ, ಒಳ್ಳೇದ್ ಮಾಡ್ತೇವೆ, ನಾವು ಆಕ್ಟಿವ್ ಎಲ್ಲ ಪ್ರೇರಿ. ಅದು ಈ ಕೆಲವರೆಲ್ಲ ಚರ್ಚೆಯಲ್ಲಿ ಬಹಳ ಓಡಾಡ್ತಾ ಇದ್ದಾರೆ. ಬಟ್ ಆ ಪ್ರೀತಿ ಎಂಬುದುಂಟ, ಯೇಸು ಸ್ವಾಮಿ ಪ್ರೀತಿ ಅಂತ. ಅದು ಏನಕ್ಕೆ ಮಾಡ್ತಾರೆ ಗೊತ್ತಿಲ್ಲ, ಬಟ್ ತುಂಬಾ ಕಾರ್ಯ ಮಾಡ್ತಾರೆ, ತುಂಬಾ ಒಳ್ಳೇದು ಮಾಡ್ತಾರೆ. ಬಟ್ ಜೀಸಸ್ ಗೆಲ್ಲ ಇಂಥ ಒಂದು ಪ್ರೀತಿ, ಅದಕ್ಕೆ ದೇವ್ರು ಹೇಳ್ತಾರೆ ನೀನೆಲ್ಲ ಮಾಡ್ತೀಯ, ಬಟ್ ಆ ಪ್ರೀತಿ ಅದು ಇಲ್ಲ ಅಲ್ಲ. ಹಾಗೆಯೇ ದಿನೇ ದಿನೇ ಅದು ಇವರು ಹೇಳ್ತಿದ್ರು, ಅಮೆರಿಕದ ಮಾಜಿ ಧರ್ಮಾಧ್ಯಕ್ಷರು ಫುಲ್ಟನ್ ಜೆ ಶೀನ್, ವಿ ಗೆಟ್ ಯೂಸ್ ಟು ದ ಲಾರ್ಡ್ ಇನ್ ದ ಬ್ಲೆಸ್ಡ್ ಸ್ಯಾಕ್ರಮೆಂಟ್ ಆಸ್ husbands get used to their beloved wives ಅಂತ. We get used to the Lord in the blessed sacrament as husbands get used to their beloved wives. ಅಂದ್ರೆ ಗಂಡನಿಗೆ ಹೆಂಡತಿ ಮೇಲೆ ಪ್ರೀತಿ ಹೇಗೆ ಕಡಿಮೆ ಕಡಿಮೆ ಆಗ್ತಾ ಇದೆ ದಿನ ದಿನ ದಿನ, ಅದೇ ಪ್ರಕಾರ ಪರಮಪ್ರಸಾದದಲ್ಲಿರುವಂತಹ ಯೇಸುಸ್ವಾಮಿಗೆ ಮೇಲೆ ನಮ್ಗಿರುವಂತ ಪ್ರೀತಿ ಕಡಿಮೆ ಆಗ್ತಾ ಇದೆ. ಈ ಪ್ರಥಮ ಪರಮಪ್ರಸಾದದಲ್ಲಿರುವಂತ ಆ ಫವರ್, ಆ ಒಂದು ಭಕ್ತಿ, ಆ ಒಂದು ಪ್ರೀತಿ, ಆ ಒಂದು ವಿಶ್ವಾಸನ, ಒಂದು ಆಸಕ್ತಿ, ಇಂಟ್ರೆಸ್ಟ್, ಅದೆಲ್ಲ ದಿನ ದಿನ ಕಡಿಮೆ ಆಗ್ತಾ ಹೋಗ್ತದೆ. ಫಸ್ಟ್ ಪ್ರಥಮ ಪರಮ ಪ್ರಸಾದಕ್ಕೆ, ಫಸ್ಟ್ ಹೋಲಿ ಕಮ್ಯುನಿ ಯಾವ ರೀತಿಯಲ್ಲಿ ನಾವು ಸಿದ್ಧರಾಗ್ತೀವಲ್ವಾ, ಹಾಗೆ ಅದು ಕಡಿಮೆ ಆಗುವಂತದ್ದು. ಹಾಗೆಯೇ ಬಟ್ ದೇವರ ಪ್ರೀತಿ ಉಂಟಲ್ಲ, ಅದು ಪ್ರತಿ ಮುಂಜಾನೆ ಅದು ಹೊಸತು. ಫಸ್ಟ್ ಈ ಲವರ್ಸ್ಗಳು ಫಸ್ಟ್ ಭೇಟಿ ಆದಾಗ ಒಂದು ಯಾವ ತರ ಒಂದು ಆಸಕ್ತಿ ಇರ್ತದೆ ಒಬ್ಬೊಬ್ಬರಲ್ಲಿ, ಆ ಇಂಟ್ರೆಸ್ಟ್, ಒಂದು ಪ್ರೀತಿ, ಒಂದು ಅಂದ್ರೆ ಪ್ರತಿ ದಿನದ ಅದೇರ ಪ್ರಥಮ ಭೇಟಿ ಇದ್ದಂಗೆ ಅಷ್ಟು ಹೊಸತ್ವ ಮುಂಜಾನೆ ಪ್ರೀತಿ.
ಪ್ರಿಯರೇ, ಅದೇ ಪ್ರಕಾರ ಪ್ರತಿ ಬಲಿ ಪೂಜೆ ಆ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿ ಮುಂಜಾನೆ ಹೊಸತ್ತು, ಅದಕ್ಕೆ ದೇವರು ಪ್ರತಿ ಮುಂಜಾನೆ ಹೇಳ್ತಾರೆ, ಮಗನನ್ನ ನಮ್ಗೆ ಕೊಡ್ತಾ ಇದ್ದಾರೆ. ಇಗೋ ನನ್ನ ಶರೀರ, ಇಗೋ ನನ್ನ ರಕ್ತ, ತಿನ್ನು ಕುಡಿ, ಟೋಟಲ್ ಆಗಿ. ಅವಾಗ ನಾವೇನ್ ಮಾಡ್ಬೇಕು? ಅದು ಎಕ್ಸೆಪ್ಟ್ ಮಾಡಬೇಕು ಆ ಟೈಮ್ನಲ್ಲಿ. ಹೌದು ನೋಡಿ, ಎಂತ ಶ್ರೇಷ್ಠ ಗಿಫ್ಟ್ ಅಲ್ವಾ. ಒಂದು ನಮ್ಗೆ ಫ್ರೆಂಡ್ ಒಬ್ಬ ಸಿಕ್ಕಿದ್ರೆ, ಈಗ ಇಬ್ರು ಲವರ್ಸ್ಗಳು ತಾನು ಬಯಸಿದ ಹುಡುಗಿ ಅಥವಾ ಹುಡುಗನಿಗಾಗಿ ಎಷ್ಟು ಆಸೆ ಪಡ್ತಾರೆ, ಆ ಮದುವೆ ದಿನಕ್ಕಾಗಿ ಎಷ್ಟೊಂದು ನಿರೀಕ್ಷೆಯಿಂದ ಇರ್ತಾರೆ ಅವರು. ಆ ಮದುವೆ ದಿನ ಎಷ್ಟು ಒಬ್ಬರನ್ನೊಬ್ರು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರಲ್ವಾ. ಇಲ್ಲ ಅಂತ ಹೇಳಿ ಸಿಗದಿದ್ರೆ ಆತ್ಮಹತ್ಯೆನ ಮಾಡ್ಕೋತಾರೆ. ಈಗ ಎಷ್ಟೋ ಹುಡುಗಿಯರು, ಎಷ್ಟೋ ಹುಡುಗರು ಆತ್ಮಹತ್ಯೆ, ನಾನೇ ಎಷ್ಟು ಬೇಕಾ ಉದಾಹರಣೆ ಹೇಳ್ಬೋದು, ಗೊತ್ತೈತಲ್ಲ. ಎಷ್ಟು ಉದಾಹರಣೆ ನಾವು ನೋಡಿದ್ದು ಕೇಳಿದ್ದು ಉದಾಹರಣೆ. ಒಂದ್ಸತಿ ಒಬ್ರು ಹೇಳ್ತಾ ಇದ್ರು, ನಾನು ಒಂದು ಪ್ಯಾರಿಸ್ ಅಲ್ಲಿ ಸೇವೆ ಮಾಡಿದ್ದೆ, ಆಮೇಲೆ ಕೆಲವು ವರ್ಷ ಆದ್ಮೇಲೆ ಆ ದಾರಿಯಿಂದ ಪಾಸ್ ಆಗ್ತಿದೆ. ಅವಾಗ ಅಲ್ಲಿ ಒಬ್ರು ಮನೆಗೆ ರೋಡ್ ಪಕ್ಕದಲ್ಲಿತ್ತು, ಹೋದಾಗ ಕೇಳಿದೆ, ಮಕ್ಕಳು ಎಲ್ಲಿ ಅಂತ, ನಿಮ್ ಮಗ ಎಲ್ಲಿ? ಮಗ ಇಲ್ಲ ಅಂತ ಹೇಳಿದ್ರು. ಏನಾಯ್ತು? ಇಲ್ಲ ಬಿಟ್ಟೋದು. ಎಲ್ಲಿಗೋದ? ಅವನು ಆತ್ಮಹತ್ಯೆ ಮಾಡ್ಕೊಂಡಂತ. ಯಾಕೆಂದ್ರೆ ಒಂದು ಹುಡುಗಿಯನ್ನ ಪ್ರೀತಿ ಮಾಡಿದ, ಹುಡುಗಿ ಸಿಕ್ಕಿಲ್ಲ, ಅವಳು ಪ್ರೀತಿ ತೋರಿಸಿಲ್ಲ, ಅದಕ್ಕೋಸ್ಕರ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳಿ. ಆಶ್ಚರ್ಯ ಆಗ್ತಾ ಇದೆ, ಎಷ್ಟು ಹುಡುಗಿಯರಿದ್ದಾರೆ. ಯಾರಾದ್ರೂ ಸೆಲೆಕ್ಟ್ ಮಾಡ್ಬೋದಿತ್ತಲ್ಲ, ಇದೇ ಬೇಕು ಅಂತ. ಸಿಗದಿದ್ರೆ ಆತ್ಮಹತ್ಯೆ ಮಾಡ್ಕೊಂಡು, ಅಂತ ಸಿಕ್ಕಿದ್ರೆ ಆಗ ಎಷ್ಟು ಖುಷಿ ಪಡ್ತಾರೆ. ಒಂದು ಜೀವ, ತನ್ನದೇ ಜೀವ ಸಿಕ್ಕಿದಾಗೆ ಅಷ್ಟು. ಹಾಗಾದ್ರೆ ನಾವು ಮನುಷ್ಯರಾದವ್ರನ್ನ ಬಲಹೀನರು, ಮನುಷ್ಯರು ಎಷ್ಟು ಪಾಪಿಗಳು, ನಾವು ಬಲಹೀನರು, ನಾವು ಎಷ್ಟು ಯೂಸ್ಲೆಸ್, ಅಯೋಗ್ಯರು, ಗೊತ್ತಾಯ್ತಲ್ಲ. ನಮ್ಗೆ ಒಂದು ಕಾಯಿಲೆ ಬಂದ್ರೆ ನಮ್ಗೆ ಒಂದು ಲಕ್ ಹೊಡೆದ್ರೆ ಎದ್ದೇಳಿಕ್ ಆಗೋದಿಲ್ಲ. ನಮ್ಗೆ ಒಂದು ಹಾರ್ಟ್ ಅಟ್ಯಾಕ್ ಆದ್ರೆ ಇಡೀ ಜೀವನೇ ಕುಸಿದು ಬೀಳುತ್ತೆ. ಆದ್ರೂ ಕೂಡ ಇಂಥ ಒಂದು ಶರೀರವನ್ನು ನಾವು ಎಷ್ಟು ಬಯಸುತ್ತೇವೆ ಅಲ್ವಾ, ಒಂದು ವ್ಯಕ್ತಿಯನ್ನ. ನಮ್ಗೆ ಗೊತ್ತುಂಟು, ನಂತರನೇ ಬಲಹೀನ ಒಂದು ವ್ಯಕ್ತಿ, ಆದ್ರೂ ಕೂಡ ನಾವು ಎಷ್ಟು ಬಯಸುತ್ತೇವೆ. ಅಂತ ಒಂದು ವ್ಯಕ್ತಿಗೋಸ್ಕರ ಸಿಂಹಾಸನಗಳನ್ನು ತ್ಯಾಗ ಮಾಡಿದಂತ ರಾಜರುಗಳಿಲ್ವಾ? ಇಂಟರ್ನೆಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ಸಿಗ್ತವೆ. ಒಂದು ಪ್ರೀತಿಗೋಸ್ಕರ ಸಿಂಹಾಸನಗಳನ್ನ ತ್ಯಾಗ ಮಾಡಿದ ರಾಜರಿದ್ದಾರೆ, ಅಥವಾ ಸಿಂಹಾಸನಗಳನ್ನು ತ್ಯಾಗ ಮಾಡೋ ರಾಣಿಯರಿದ್ದಾರೆ. ಒಂದು ಸಾಮಾನ್ಯ ವ್ಯಕ್ತಿಗೋಸ್ಕರ ರಾಣಿ ಪಟ್ಟ ತ್ಯಜಿಸಿದವರು, ಅಥವಾ ಸಾಮಾನ್ಯ ಒಂದು ಮನುಷ್ಯನಿಗ ಒಂದು ಹೆಣ್ಣಿಗಾಗಿ ರಾಜಪಟ್ಟ ತೊರೆದವರಿದ್ದಾರೆ ಬೇಕಾದಷ್ಟು. ಆಶ್ಚರ್ಯ ಆಗ್ತದೆ, ಒಂದು ಬಲಹೀನ ವ್ಯಕ್ತಿ ನಾವೆಲ್ಲರೂ ಕೂಡ, ಬಟ್ ಎಷ್ಟು ನಾವು ಬಯಸುತ್ತೇವೆ ಅಂತ ಹೇಳಿದ್ರೆ. ಹಾಗಾದ್ರೆ ಅದು ಸಿಕ್ಕಿದಾಗ ನಮ್ಗೆ ಎಷ್ಟು ಸಂತೋಷ ಆಗ್ತಾ ಇದೆ. ಹಾಗಾದ್ರೆ ಪ್ರತಿ ಬಲಿ ಪೂಜೆಯಲ್ಲಿ ನಮ್ಗೆ ಸಿಗುವಂತ ವ್ಯಕ್ತಿ ಯಾರು ಗೊತ್ತಾ? ನಮ್ ತರ ಬಲಹೀನರಲ್ಲ, ಏನು ಹಾರ್ಟ್ ಅಟ್ಯಾಕ್ ಆಗದೆ ಸಾವನ್ನ ಗೆದ್ದವರು, ಸಾವನ್ನ ಗೆದ್ದು ತೋರಿಸಿದವರು, ಸಾವಿನ ಮೇಲೆ ಅಧಿಕಾರ ಉಂಟು ನನಗೆ. ನಾವು ಒಂದು ಲಕ್ ಹೊಡೆದ್ರೆ ಒಂದು ಕೈ ಎತ್ತಕ್ಕಾಗ್ತಿಲ್ಲ. ಎಷ್ಟೋ ಜನರ ಕೈ ಹಿಂಗೆ ಇರ್ತದೆ, ಅಲ್ಲಿ ಎತ್ತಕ್ಕಾಗಲ್ಲ. ಒಂದು ಲಕ್ ಹೊಡೆದ್ರೆ ವರ್ಷಗಟ್ಲೆ. ಪ್ರಿಯರೇ, ಫುಲ್ ಬಾಡಿ ಡೆಡ್ ಆದ್ರೂ ಕೂಡ ನೆಕ್ಸ್ಟ್ ಮೊಮೆಂಟ್ ಅಲ್ಲಿ ಅದೇ ಬಾಡಿ ಮೈಮೆಯಿಂದ ಎದ್ದು ಬರುವಂತ ದೇವರಂದ್ರೆ, ಆ ಶರೀರ ನಮಗೆ ತೆಗೆದುಕೊಂಡು ಭುಜಿಸಿರಿ. ದಟ್ ಇಸ್ ಲಿಟರ್ಜಿ. ಆರಾಧನಾ ವಿಧಿ ಅಂದ್ರೆ ಆತರ. ಇದು ಬರೀ ಏನ್ ಗೊತ್ತಾ, ಸುಮ್ನೆ ಕಾಟಾಚಾರಕ ಮಾಡುವಂಥದ್ದಲ್ಲ. ಇದು ಜೀವಂತ, ಇದು ಆಕ್ಟಿವ್ ಅಂಡ್ ಅಲೈವ್, ಆಕ್ಟಿವ್ ಅಂಡ್ ಅಲೈವ್, ಗೊತ್ತಾಯ್ತಲ್ಲ. ಅದು ಜೀವಂತವಾಗಿರ್ತದೆ, ಸಜೀವಾಗಿರ್ತದೆ, ಕ್ರಿಯಾತ್ಮಕವಾಗಿರ್ತದೆ. ದೇವರ ವಾಕ್ಯ ಮತ್ತು ಪ್ರತಿ ಸಂಸ್ಕಾರಗಳು ಅಷ್ಟು ಸತ್ಯ. ಅದು ನಾವು ನಂಬೇಕದು. ಪ್ರಾಬ್ಲಮ್ ಅಂತ ಹೇಳಿದ್ರೆ, ಅದು ನಂಬಿಕೆ ನಮ್ಗೆ ಸಾಕಾಗ್ತಿಲ್ಲ. ಅಲ್ಲಿ ಒಬ್ರು ಹೇಳ್ತಿದಾರಲ್ಲ, ಸ್ವಾಮಿ ನಮ್ಮ ವಿಶ್ವಾಸ ಹೆಚ್ಚಿಸಿರಿ. ಪ್ರತಿ ಬಲಿ ಪೂಜೆ ಮುಂಚೆ ನಾವು ಹೇಳ್ಬೇಕು, ಸ್ವಾಮಿ ಈ ರಕ್ಷಣಾ ರಹಸ್ಯಗಳನ್ನ ಅರ್ಥ ಮಾಡಿಕೊಳ್ಳುವಾಗ ನಮ್ಮ ವಿಶ್ವಾಸವನ್ನ ಹೆಚ್ಚಿಸಿರಿ, ನಮ್ಮ ವಿಶ್ವಾಸವನ್ನ ಬಲಪಡಿಸಿರಿ, ನಮ್ಮ ಮನಸ್ಸನ್ನ ವಿಕಾಸಗೊಳಿಸಿರಿ, ನಮ್ಮ ಬುದ್ಧಿಯನ್ನ ನಮ್ಗೆ ಜ್ಞಾನೋದಯಗೊಳಿಸಿರಿ. ಈ ರಹಸ್ಯಗಳನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ಬಲಿ ಪೂಜೆ ಅಂದ್ರೆ ದೂರದಿಂದ ನೋಡುವಂತ ವಿಷಯ ಅಲ್ಲ, ನಾಟಕ ಸರ್ಕಸ್ ತರ. ಅದರಲ್ಲಿ ಫುಲ್ ಇನ್ವಾಲ್ವ್ ಆಗುವಂತದ್ದು ಇದು, ಗೊತ್ತಾಯ್ತಲ್ಲ. ಕೊನೆಗೆ ನಮಗೆ ವರಪುತ್ರನೇ ಸಿಗುವಂತಹದ್ದು. ಇದರಲ್ಲಿ ವರಪುತ್ರ
ದೇವಕುಮಾರ, ರಾಜ ಕುಮಾರ ಯೇಸು ಕ್ರಿಸ್ತರು ತೆಗೆದುಕೊಂಡು ತಿನ್ನಿರಿ, ಭುಜಿಸಿರಿ ನನ್ನ ಶರೀರ, ಕುಡಿರಿ ನನ್ನ ರಕ್ತ, ಬಲಿಯ ರಕ್ತ ಪಾಪ ಪರಿಹಾರಕ್ಕಾಗಿ ಎಲ್ಲ ನಮ್ಗೆ ಕೊಡುವಾಗ ನಾವು ಕೈ ಕಟ್ಟಿ ಕೂತ್ಕೊಳ್ಳೋದು ಎಲ್ಲೋ ಪ್ರಿಯರಿ. ಒಂದು ವೇಳೆ ನೋಡಿ, ಅದೇ ಕೊನೆಗಳಿಗೆ ಎಲ್ಲ ಹುಡುಗಿನ ಒಪ್ಪಿಸ್ಕೊಡ್ಬೇಕಾದ್ರೆ ಹುಡುಗ ಎಲ್ಲೋ ನೋಡೋದು, ಅಲ್ಲಿ ಒಪ್ಪಿಸ್ಕೊಡ್ತಾ ಇದ್ದಾರೆ. ನಮ್ಮ ಮಗಳನ್ನ ನಿಮ್ಮ ಮಗಳಾಗಿ ಒಪ್ಪಿಸ್ಕೊಡ್ತಾ ಇದ್ದೀವಿ, ಇನ್ನು ನಮ್ಮ ಮಗಳ ನಿಮ್ಮ ಮಗಳು ಅಂತ ಹೇಳುವಾಗ ಇವರೆಲ್ಲೋ ನೋಡ್ಕೊಂಡು ಏನೋ ವಿಷಯ ಯೋಚನೆ ಮಾಡ್ಕೊಂಡು, ಅಲ್ಲಿ ಯಾರಿಗೆ ಒಪ್ಪಿಸ್ಕೊಡ್ತಾ ಇರೋದು? ತೆಗೆದುಕೊಳ್ಳಿ, ಸ್ವೀಕಾರ ಮಾಡಿ, ಇಲ್ಲ ಕರ್ಕೊಂಡು ಹೋಗ್ತೀವಿ ವಾಪಸ್. ಅವರು ಆ ತರ ನಿಂತಾರೆ. ಸರಿ ನಾವು ಕೂಡ ನಿಮ್ಗಿಂತ ಚೆನ್ನಾಗಿ ಪ್ರೀತಿಯಿಂದ ನೋಡ್ತೇವೆ, ಕೊಡಿ ಅಂತ ಅವ್ರು ಹೇಗೆ ಸ್ವೀಕಾರ ಮಾಡ್ತಾರೆ ಮದುಮಗಳನ್ನ? ಪ್ರಿಯರಿ, ಪರಮ ಪ್ರಸಾದ್ ಅಂದ್ರೆ ಅದು ದೇವರು ಕೊಡುವಂತ ಸ್ವಂತ ಮಗ. ನೋಡಿ, ಇದು ಕಣ್ಣಿಗೆ ಕಾಣಲ್ಲ, ಬಟ್ ನೋಡಿದ್ದು ಸುಳ್ಳಾಗ್ಬೋದು, ಕೇಳಿದ್ದು ಸುಳ್ಳಾಗ್ಬೋದು, ಬಟ್ ನಂಬಿದ್ದು ಸುಳ್ಳಾಗಲ್ಲ. ಗೊತ್ತಾಯ್ತಲ್ಲ? ಅದು ಸುಳ್ಳಿರ್ಬೋದು, ಬಟ್ ಇದು ಸತ್ಯ, ನಂಬಿದ್ದು ಪರಮ ಸತ್ಯ. ಇದು ದಟ್ ಈಸ್ ಲಿಟರ್ಜಿ ಅಂದ್ರೆ ಆತರ ಜೀವಂತವಾಗಿರುವಂತ. ಹಾಗಾದ್ರೆ ಪರಮ ಪ್ರಸಾದ ಎಂತ ಶ್ರೇಷ್ಠ ಸಂಸ್ಕಾರ ಅಲ್ವಾ? ಇದಕ್ಕೆ ನಾವು ಎಷ್ಟು ಆತರಿತೀವಿ, ಎಷ್ಟು ಆಸೆ ಪಡ್ತೀವಿ, ಕಾಯ್ಬೇಕು. ನೋಡಿ, ನಮ್ಮ ಸಂತರುಗಳು ಕೆಲವರೆಲ್ಲ ಆಲ್ಟರ್ ಬಾಯ್ಸ್ ಆಗಿರ್ಬೇಕಾಗೆಲ್ಲ ಆ ಚಳಿಗಾಲದಲ್ಲಿ ಕೂಡ ಇನ್ನೂ ಫಾದರ್ ಬಾಗಿಲ್ ತೆಗೆದಿರುವುದಿಲ್ಲ ಚರ್ಚಿದ್ದು ಅಂತ ಪ್ರಾತ ಕಾಲದಲ್ಲಿ ಬಂದು ಡೋರ್ ಹತ್ರ ನಡುಗಿ ನಿಲ್ಲೋರು ಹುಡುಗರು. ಬಲಿಪೀಠ ಸೇವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಮುಂಜಾನೆ ಕೆಲವರೆಲ್ಲ ಬಂದು ಚಳಿಯಲ್ಲಿ ನಡುಗ್ತಾ ಡೋರ್ ಹತ್ರ ಬಂದು ನಿಲ್ಕೊಳ್ಳೋರು. ಆಮೇಲೆ ಗುರುಗಳು ಓಪನ್ ಮಾಡುವುದು. ನಾನು ಕೂಡ ಒಂದ್ಸತಿ ನೋಡಿದೆ, ಅದು ಒಬ್ರು ಅವ್ರು ಇನ್ನು ಬ್ಯಾಪ್ಟಿಸಮ್ ಸ್ವೀಕಾರ ಮಾಡ್ಕೊಂಡಿರ್ಲಿಲ್ಲ, ಬಟ್ ಬಹಳ ಆಸಕ್ತಿ ಪ್ರೇಯರು, ಬಲಿಪೂಜೆ ಅಂತ ಹೇಳಿದ್ರೆ, ಡೋರ್ ತೆಗಿಬೇಕಾದ್ರೆ ಆ ವ್ಯಕ್ತಿ ಅಲ್ಲಿ ಇರ್ತಿದ್ರು. ಕಳಸದಲ್ಲಿ ಒಂದು ಚರ್ಚಲ್ಲಿ ಇರ್ಬೇಕಾದ್ರೆ ಬೆಳಿಗ್ಗೆ ಬಂದ್ಬಿಟ್ಟು ಅಷ್ಟು ದಾದಿಂದ ಬರೋರು. ಅಂದ್ರೆ ಅಂತ ವಿಶ್ವಾಸ ನಮ್ಗಿದ್ರೇನೆ ನಾವು ಏನಾಗ್ತದೆ, ಆ ಬಲಿ ಪೂಜೆಯಲ್ಲಿ ನಾವು ಸಂಪೂರ್ಣವಾಗಿ ಏಸಲ್ಲಿ ಒಂದಾಗಿ ನಾವು ಜೀಸಸ್ ತರ ಆಗ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಸಂಸ್ಕಾರ ಇಲ್ಲಿ ಬೇಕಾದದ್ದು ಬಹಳ ವಿಶ್ವಾಸ, ನಂಬಿಕೆ ಬಹಳ ಬೇಕಾಗಿರುವಂತದ್ದು. ಅದರಿಂದ ಥ್ರೂ ದ ಲಿಟರ್ಜಿ ದ ಇನ್ನರ್ ಮ್ಯಾನ್ ಇಸ್ ರೂಟೆಡ್ ಅಂಡ್ ಗ್ರೌಂಡೆಡ್ ಇನ್ ಗ್ರೇಟ್ ಲವ್ ವಿತ್ ವಿಚ್ ಫಾದರ್ ಲವ್ಡ್ ಅಸ್. ಅದರಿಂದ ಆ ಪ್ರೀತಿಯಲ್ಲಿ ನೆಲೆಗಳು, ಯೇಸು ಹೇಳ್ತಾರಲ್ಲ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ, ನಾನ್ ತಂದೆ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಹಾಗೆ ನನ್ನ ಪ್ರೀತಿಯಲ್ಲಿ ಕರೆ ಕೊಡ್ತಾ ಇದ್ದಾರೆ. ಹಾಗೆ ಈ ಸಂಸ್ಕಾರಗಳಲ್ಲಿ ಏನ್ ಗೊತ್ತ, ಡೀಪ್ಲಿ, ಬಹಳ ಆಳವಾಗಿ, ಅಗಾಧವಾಗಿ ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರುವಂತದ್ದು. ರೂಟೆಡ್ ಅಂಡ್ ಗ್ರೌಂಡೆಡ್ ಇನ್ ದ ಗ್ರೇಟ್ ಲವ್ ವಿತ್ ವಿಚ್ ಫಾದರ್ ಲವ್ಡ್ ಅಸ್ ಇನ್ ಹಿಸ್ ಬಿಲಾವೆಡ್ ಸನ್ ಜೀಸಸ್. It is the same marvelous work of God that is lived and internalized by all prayer at all times in the Spirit. Marvelous work of God. ದೇವರ ಆಶ್ಚರ್ಯಕರವಾದ, ಅದ್ಭುತಕರವಾದಂತ ಕಾರ್ಯ ದೇವರದ್ದು ಏನುಂಟು ಅದು ಈಗಲೂ ಕೂಡ lived and internalized in all prayer at all times in the Spirit. All times ಕೂಡ ಗೊತ್ತಾಯ್ತಲ್ಲ, ಅಲ್ಲಿ ಸಂತ ಪೌಲ ಇಬ್ರಿಯ ಪತ್ರದಲ್ಲಿ ಹೇಳ್ತಾನಲ್ಲ, ಯೇಸು ಸ್ವಾಮಿ ಎಲ್ಲಾ ಇಬ್ರಿಯ ಯೇಸು ಒಮ್ಮೆಗೆ ಎಲ್ಲಾ ಕಾಲಕ್ಕೂ ತಮ್ಮ ದೇವರನ್ನ ಸಮರ್ಪಿಸಿ, ಎಲ್ಲಾ ಕಾಲಕ್ಕೂ ಅಂದ್ರೆ ಎಲ್ಲ ಕಾಲಕ್ಕೂ ಆ ದೇಹ ನಮಗೆ ಈಗಲೂ ಕೂಡ ಪ್ರತಿ ಕ್ಷಣ ಅದು ನಮಗೆ ಸಿಗುವಂತದ್ದು ದೇವರು ಯೇಸು ಮಾಡಿಕೊಟ್ಟಿದ್ದಾರೆ. ಅದರಿಂದ ಒಮ್ಮೆಗೆ ಎಲ್ಲಾ ಕಾಲಕ್ಕೂ ತಮ್ಮ ದೇವರನ್ನು ಸಮರ್ಪಿಸಿ ದೇವರ ಚಿತ್ತ ನೆರವೇರಿಸಿದಲ್ಲಿ ನಾವು ಪುನೀತರಾಗಿದ್ದೇವೆ. ಅದರಿಂದ ಎಟ್ ಆಲ್ ಟೈಮ್ಸ್ ಇನ್ ದ ಸ್ಪಿರಿಟ್.
ಇಬ್ರಿಯ 13:8 ಯೇಸು ಕ್ರಿಸ್ತ ನಿನ್ನೆ ಇದ್ದ ಹಾಗೆ ಇಂದು ಎಂದೆಂದೂ ಇದ್ದಾರೆ. ನಿನ್ನೆ ಇದ್ದ ಹಾಗೆ ಇಂದು ಎಂದೆಂದೂ ಇದ್ದಾರೆ. ನಿನ್ನೆ ಇದ್ದ ಹಾಗೆ ಹೇಗೆ 2000 ವರ್ಷಗಳ ಹಿಂದೆ ಅಲ್ಲಿ ಈ ಹೋಲಿ ಲ್ಯಾಂಡ್ ಅಲ್ಲಿ ಗೊತ್ತಾಯ್ತಲ್ಲ, ಜೆರೂಸಲೇಮ್ನಲ್ಲಿ ಎಲ್ಲ ಗಲೀಲೆಯ ನಡೆದಾಡಿದ ಅದೇ ಶರೀರ 2000 ವರ್ಷಗಳಿಂದ ಇವತ್ತು ಅದೇ ಶರೀರ ನಮಗೆ ಲಭ್ಯವಾಗಿರುತ್ತದೆ. ಸಂಸ್ಕಾರದಲ್ಲಿ, ಪರಮ ಪ್ರಸಾದದಲ್ಲಿ ಅದೇ ಶರೀರ 2000 ವರ್ಷ ಕಲ್ವಾರಿ ಗುಡ್ಡದಲ್ಲಿ ಬಲಿ ಅರ್ಪಣೆ ಆದಂತ ಅದೇ ಬಲಿ ಇವತ್ತು ಪರಮಪ್ರಸಾದ ನಮಗೆ ಹಾಜರಾಗಿರುತ್ತದೆ. ಅದಕ್ಕೆ ಇಲ್ಲಿ that lived the internalized by all prayer at all times in the spirit. ಪವಿತ್ರಾತ್ಮರಲ್ಲಿ ನಮಗೆ ಎಲ್ಲಾ ಸಮಯದಲ್ಲೂ ಏನೆಲ್ಲ ನಡೆದೋಗಿತ್ತು ಅದೆಲ್ಲ ನಮಗೆ ಈಗ ಜೀವಂತವಾಗಿ ಸಜೀವವಾಗಿ ನಮಗೆ ಲಭ್ಯವಾಗಿರುತ್ತದೆ. ಹತ್ತು 74 The liturgy is the summit toward which the activity of the church is directed. It is also the font from which all our power flows. So, liturgy is the summit. ಅದು ಶಿಖರವಾಗಿರ್ತದೆ. ನಮ್ಮ ಆಕ್ಟಿವಿಟೀಸ್ ಎಲ್ಲ ಕಡೆ ಡೈರೆಕ್ಟೆಡ್ ಗೊತ್ತಾಯ್ತಲ್ಲ. ನಮ್ಮ ಆಕ್ಟಿವಿಟೀಸ್ ಎಲ್ಲ ಸಂಸ್ಕಾರ ಕಡೆಗೆ ತಿರುಗಬೇಕಾದದ್ದು. ಆಮೇಲೆ ಇಟ್ ಇಸ್ ಆಲ್ಸೋ ಫಾಂಟ್ ಫ್ರಮ್ ವಿಚ್ ಆಲ್ ಅವರ್ ಪವರ್ ಫ್ಲೋಸ್. ಆಲ್ ಪವರ್ ನಮಗೆ ಹರಿದು ಬರುವಂತದ್ದು ಇಲ್ಲಿಂದ, ಆ ಲಿಟರ್ಜಿಯಿಂದ. ಅದರಿಂದ ಅದು ನಮ್ಮ ಗಮನ ಎಲ್ಲ ಲಿಟರ್ಜಿ ಮೇಲೆ ಇರಬೇಕು. ನಮ್ಮ ಎಲ್ಲ ಅದು ಅತಿ ಉನ್ನತವಾದದ್ದು, ಶ್ರೇಷ್ಠವಾದದ್ದು, ಅದರ ಕಡೆ ಗಮನ. ಮತ್ತು ನಮ್ಮ ಎಲ್ಲ ಪವರ್ ಕೂಡ ಅಲ್ಲಿಂದಲೇ ನಮಗೆ ಪವರ್, ಶಕ್ತಿ, ಬಲ, ಆಶೀರ್ವಾದ ಎಲ್ಲ ಈ ಲಿಟರ್ಜಿಯಿಂದಲೇ ಮುಖಾಂತರ ನಮಗೆ ಬರಬೇಕಾದದ್ದು. Font from which all our power flows. It is therefore the privileged place for catechizing the people of God. Privileged place. ಅದೊಂದು ಪ್ರಿವಿಲೇಜ್, ಒಂದು ಸೌಭಾಗ್ಯವುಳ್ಳಂತ ಒಂದು ಸ್ಥಳ ಅದು. Catechizing the people of God. ಅದರಿಂದ ದೇವರ ಜನರಿಗೆ ಬೇಕಾದಂತ ಒಂದು ತಿಳುವಳಿಕೆ, ಧರ್ಮಶಾಸ್ತ್ರದ ತಿಳುವಳಿಕೆ, ಬೇಕಾದಂತ ಒಂದು ಮಾಹಿತಿ, ವಿಷಯಗಳು ಎಲ್ಲ ಅದರಿಂದ ನಮಗೆ ಸಿಗ್ಬೇಕಾದದ್ದು. Catechesis is intrinsically linked with the whole of liturgical and sacramental activity, for it is in the sacrament, especially in the Eucharist, that Christ Jesus works in fullness for the transformation of men. ಅದರಿಂದ ಲಿಂಕ್ಡ್ ವಿತ್ ದ ಹೋಲ್ ಲಿಟರ್ಜಿಕಲ್ ಸ್ಯಾಕ್ರಮೆಂಟ್ ಕ್ಯಾಟೆಕಿಸಿಸ್ ಆಕ್ಟಿವಿಟಿ. ನೋಡಿ, ಕ್ಯಾಟೆಕಿಸಿಸ್ ಉಂಟಲ್ಲ, ಈ ಧಾರ್ಮಿಕ ಶಿಕ್ಷಣ ಉಂಟಲ್ಲ, ಜಪ, ಧರ್ಮೋಪದೇಶ ಅಂತೇವೆ, ಜಪ ಅಂತೇವೆ, ಇದು ಎಷ್ಟು ಅಗತ್ಯ ಅಂತ ಹೇಳಿದ್ರೆ ನಮ್ ಪ್ರಾಬ್ಲಮ್ ಅದು. ಇದು ಇವತ್ತು ನಮ್ಗೆ ಸಂಸ್ಕಾರದಲ್ಲಿ ಇಂಟ್ರೆಸ್ಟ್ ಇಲ್ಲ, ಆಸಕ್ತಿ ಇಲ್ಲ. ಮೇನ್ ಅಂತ ಅದು ಏನಂತ ನಮ್ಗೆ ಗೊತ್ತಿಲ್ಲ ಅಷ್ಟೇ. ಗೊತ್ತಿಲ್ಲ, ಗೊತ್ತಬೇಕಂತ ಮಾಡ್ಲಿಕ್ಕೂ ನಮಗೆ ಇಂಟ್ರೆಸ್ಟ್ ಇಲ್ಲ. ಇವತ್ತು ನೋಡಿ ನಮ್ಮ ಮಕ್ಕಳು ಅವರು ಈ ಲೌಕಿಕ ಶಿಕ್ಷಣಕ್ಕೆ ಕೊಡುವ 100ರಲ್ಲಿ 1 ಪಾಲು ಇಂಟ್ರೆಸ್ಟ್ ಆದ್ರು, 100ರಲ್ಲಿ 1 ಪಾಲು ಇಂಟ್ರೆಸ್ಟ್ ಎಷ್ಟೋ ತಾಯಂದ್ರಿಗಿಲ್ಲ. ಕಳಿಸುವುದೇ ಇಲ್ಲ, ಅವರು ಬರುವುದಿಲ್ಲ. ಈ ದೂರದ ವಿಷಯ ಅಲ್ಲ, ಇದು ದೂರ, ನಮ್ಮ ಮನೆ ದೂರ, ಆ ವಿಷಯ ಅಲ್ಲ, ದೂರದ ವಿಷಯನೇ ಅಲ್ಲ ಅದು. ಯಾಕೆಂತ ಹೇಳಿದ್ರೆ ಒಬ್ಬ ಪ್ರೀತಿಯ ವ್ಯಕ್ತಿಗೆ ಭೇಟಿ ಮಾಡ್ಲಿಕ್ಕೆ ಎಷ್ಟು ದೂರ ಹೋಗ್ತಾರೆ ಬರ್ತಾರೆ, ಒಂದು ಜಾಬಿಗಾಗಿ ಎಷ್ಟು ದೂರ ಹೋಗ್ತಾರೆ ಬರ್ತಾರೆ, ಪ್ರತಿದಿನ ಎಷ್ಟು ದೂರ ಹೋಗ್ತಾರೆ. ನಾನು ನೋಡಿದ್ದೇನೆ, ಎಷ್ಟು ಮೈಲುಗಳು ಎವ್ರಿ ಡೇ ಸ್ಕೂಲ್ ಕಾಲೇಜಿಗೆ ಎಷ್ಟು ಕಿಲೋಮೀಟರ್ ಹೋಗಿ ಬರ್ತಾರೆ ಮಕ್ಕಳು. ಹಾಸ್ಟೆಲ್ ಫೆಸಿಲಿಟಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆ ಬಸ್ಸಿನಲ್ಲಿ ಪಾಸ್ ಮಾಡಿಕೊಂಡು ಪ್ರತಿದಿನ ಎಷ್ಟು ದೂರ, ಪ್ರತಿದಿನ ಎಷ್ಟು ಕಿಲೋಮೀಟರ್ ಹೋಗ್ಬಿಟ್ಟು ಈ ಲೋಕದ ಶಿಕ್ಷಣಕ್ಕೋಸ್ಕರ ಅದರಿಂದ ಪ್ರಿಯರೇ ಡಿಸ್ಟೆಂಟ್ ವಿಷಯನೇ ಅಲ್ಲ ಇಲ್ಲಿ. ದೂರದ
ಗೊತ್ತಾಯ್ತಲ್ಲ, ಇದು ಕೊರತೆ, ಇದು ವಿಶ್ವಾಸದ ಮತ್ತೊಂದು ಕೊರತೆ ಇದು. ಅದಕ್ಕಾಗಿ ನಮಗೆ ಚರ್ಚ್ ದೂರ, ವಾರಕ್ಕೊಂದ್ಸತಿ ಬರಕ್ ದೂರ. ಜಾಬಿಗೆ ಬೇಕಾದ್ರೆ ಎಷ್ಟು ದೂರ ಬೇಕಾದ್ರೂ ಪ್ರತಿದಿನ ಕೆಲವನ್ನ ನೋಡ್ತಾ ಇದ್ದೀನಿ ಜಾಬ್. ಮೊನ್ನೆ ಒಬ್ರು ಕೊಟ್ಟಿಗೆರದಲ್ಲಿ, ಇಲ್ಲಿಂದ ತುಂಬಾ ದೂರ ಹೋಗ್ಬೇಕು, ಒಂದ್ ಕಡೆ ಹೋಗ್ಲಿಕ್ಕೆ ಒಂದು ಚರ್ಚಿಗೆ, ಕೊಟ್ಟಿಗೆರದಲ್ಲಿ ಒಬ್ರು ಅಡ್ಡ ಹಾಕಿದ್ರು ಟೀಚರ್ ಅಂತ ಗೊತ್ತಿಲ್ಲ ನನಗೆ, ಫುಲ್ ಪಾಪ ಡೆಸ್ಪರೇಟ್ ಆಗಿ. ಆಮೇಲೆ ನಿಲ್ಸಿದೆ, ಇವನು ಬಸ್ ಮಿಸ್ ಆಯ್ತು, ನಮ್ಮ ಸ್ಕೂಲಿಗೆ ಹೋಗ್ಬೇಕು, ಕಡೂರು ಎಲ್ಲಿುಂಟು, ಕಡೂರಿಂದ ಎಲ್ಲಿ ಉಂಟು, ಇಲ್ಲಿ ಗಬ್ಗಲ್ ಎಲ್ಲಿ ಉಂಟು, ಪ್ರತಿದಿನ ಬಸ್ ಮಿಸ್ ಆಯ್ತಂತೆ. ಕಡೂರಿನಿಂದ ಚಿಕ್ಕಮಗಳೂರು ಮೂಡಿಗೆರೆ, ಕೊಟ್ಟಿಗೆಹಾರದಿಂದ ನೀಡುವಳ್ಳೆ, ಆಮೇಲೆ ಗಬ್ಗಲ್, ಎಷ್ಟು ನನಗೆ ಆಶ್ಚರ್ಯ ಆಗ್ಬಿಟ್ಟು. ಆಮೇಲೆ ಸ್ಕೂಲ್ ಹತ್ರ ಸ್ಕೂಲ್ ಪಕ್ಕ ನೋಡಿದ್ರೆ ಮಾಸ್ಟ್ರು ಕೂಡ, ಅವರು ಕೂಡ ಕಡೂರಿನಿಂದಲೇ ಬರೋರು. ಇನ್ನೊಬ್ಬರು ಟೀಚರ್, ಅವರು ಕೂಡ ಕಡೂರು ಕಡೆಯಿಂದಲೇ ನಾನು ಪ್ರತಿದಿನ, ಇಲ್ಲ ಅಲ್ಲಿ ಕನ್ನಡ ಮೀಡಿಯಂ ಸ್ಕೂಲ್ ಮಕ್ಕಳಿಲ್ಲ, ಅದಕ್ಕೋಸ್ಕರ ಈಗ ನಮ್ಗೆ ಎಲ್ಲೆಲ್ಲೋ ಆಗ್ತಾರೆ. ಅಷ್ಟು ದೂರದಿಂದ ಪ್ರತಿದಿನ ಟ್ರಾವೆಲ್ ಮಾಡಿಕೊಂಡು, ಪ್ರತಿದಿನ ಎಷ್ಟು ಕಿಲೋಮೀಟರ್ ಉಂಟು, 100 ಕಿಲೋಮೀಟರ್ ಪ್ರತಿದಿನ. ನನಗೆ ಬಹಳ ಶಾಕ್ ಆಯ್ತು, ಆಶ್ಚರ್ಯ ಆಯ್ತು. ಇಷ್ಟು ದೂರದಿಂದ ಪ್ರತಿದಿನ ಜಾಬಿಗೋಸ್ಕರ ಬರ್ತಾರೆ ಹೋಗ್ತಾರೆ. ಒಂದು ಬಲಿಪೂಜೆಗೆ ಭಾನುವಾರ ದಿನ ಸ್ವಲ್ಪ 4 ಕಿಲೋಮೀಟರ್ ಹೋಗ್ಲಿಕ್ಕೆ, ದೇವರೇ ನಮ್ಗೆ ಅದಕ್ಕೆ ಹೇಳಿದ್ರಿ, ಕ್ಯಾಟಗಿಸಮ್ ಉಂಟಲ್ಲ, ಈ ಧರ್ಮೋಪದೇಶ ಜಪ, ಇದರ ಇಂಟ್ರೆಸ್ಟ್ ಇಲ್ಲ ಜನರಿಗೆ, ಬೇಡವೇ ಬೇಡ. ಅದು ಏನಾಗಿದೆ ಗೊತ್ತಿಲ್ಲ, ಎಷ್ಟೋ ಹೊರಗಿನ ದೇಶದಲ್ಲಿ ಚರ್ಚ್ಗಳೇ ಮುಚ್ಚಿ ಹೋಗ್ತಾ ಇರ್ತವೆ, ಜನ ಪೂಜೆಗೆ ಚರ್ಚ್ ಸಂಸ್ಕಾರಕ್ಕೆ ಬರುವುದೇ ಇಲ್ಲ ಅಂತ, ಬೇಡ ಅಂತ. ಇದು ಯಾವ ಸೈತಾನನ ಕಾಲನೂ ಗೊತ್ತಿಲ್ಲ ನಮ್ಗೆ. ಅಲ್ಲ, ಎಂತ ಮಹೋನ್ನತ ಪರಮೋನ್ನತ ಈ ಸಂಸ್ಕಾರಗಳು, ಎಂತ ಆಶೀರ್ವಾದ ತರುವಂತ, ನಮಗೆ ಸ್ವರ್ಗದ ತರುವಂತ ಮಹಾದ್ವಾರಗಳು ಇವುಗಳೆಲ್ಲ ಸಂಸ್ಕಾರಗಳು. ಬೇಡ ಅಂತ ಹೇಳಿದ್ರೆ ಎಲ್ಲಿ ಹೋಯ್ತು ಆ ಸಂತರ ಕಾಲಗಳು? ಹಿಂದಿನ ಕಾಲದಲ್ಲಿ ಒಂದು ಮಧ್ಯಯುಗದಲ್ಲೆಲ್ಲ ಎಂತ ಸಂತ ಅಂತೋನಿ, ಸಂತ ಬೆನೆಡಿಕ್ಟು, ಸೈಂಟ್ ಫ್ರಾನ್ಸಿಸ್ ಝೇವಿಯರ್, ಅಜೀಜಿ, ಎಂತೆಂತ ಸಂತರುಗಳಿದ್ರು. ಸೈಂಟ್ ತೆರೇಸಾ ಪಾವಿಲ್ಲ, ಚೈಲ್ಡ್ ಜೀಸಸ್, ಎಂತ ಸಂತರುಗಳಿದ್ರು. ಬಟ್ ಯಾಕೆ ನಾವು ಅವರ ಪುಸ್ತಕ ಎಂತೆಂತ ದರಿದ್ರ ಹಾಳದ ಪುಸ್ತಕ ಓದ್ತೀವ್ರಿ? ಈ ಮಕ್ಕಳಿಗೆ ಈ ಡಿಟೆಕ್ಟಿವ್ ಸ್ಟೋರಿ ಗಿರಿ ಅಂತ ಹೇಳಿದ್ರೆ ಕೆಳಗಡೆ ಕೆಲವು ಮಕ್ಕಳು ನೋಡಿದ್ರೆ, ಅದೇ ಈ ಸಂತರ ಪುಸ್ತಕ ಯಾಕೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಬರಲ್ಲ ಗೊತ್ತಿಲ್ಲ. ಸಂತರ ಪುಸ್ತಕಗಳು ಅವ್ರು ಎಂತ ಭಕ್ತಿ ಪ್ರದರ್ಶನ ಮಾಡಿದ್ರು, ಎಂತ ಭಕ್ತಿ ವಿಶ್ವಾಸ ದೇವರಲ್ಲಿ ತೋರಿಸಿದ್ರು ಅವರಲ್ಲ. ಮನೆಗಳಲ್ಲಿ ಇಲ್ವೇ ಇಲ್ಲ, ಸಂತರ ಬುಕ್ಸ್ಗಳೇ ಇಲ್ಲ. ಅದಕ್ಕೆ ಈ ಸಂತರುಗಳು ಅಂತ ಜೀವಂತ ಜ್ವಲಂತ ವಿಶ್ವಾಸ ಇವತ್ತು ನಮ್ಗೆ ಬೇಕು. ಅದ್ರ ಬಹಳ ಕೊರತೆ ಉಂಟಲ್ವಾ? ಚರ್ಚಿಗೆ ಹೋಗುದ್ ಬರುದಲ್ಲ. ನಾನು ಹೇಳಿದಾಗೆ ನೋಡಿ, ಅಲ್ಲಿ ಬೈಬಲ್ ಈಗ ಪ್ರಜ್ಞಾಗಂತ 2ನೇ ಅಧ್ಯಾಯದ ಮೊದಲಿದ್ದ ಪ್ರೀತಿ ನಿನಗೆಲ್ಲ ಸೇವ್ ಮಾಡ್ತೀಯ, ನೀನ್ ಓಡಾಡ್ತೀಯ ಆ ಹೃದಯದಲ್ಲಿ. ಅದಕ್ಕೆ ನಾನು ಹೇಳ್ತೀನಿ ನೋಡಿ, ಕೆಲವ್ರು ಹೇಳ್ತಾರೆ ಪ್ರೇಯರ್ ಮಾಡಕ್ಕಾಗಲ್ಲ ಅಂತ. ಡೋಂಟ್ ವರಿ, ಪ್ರೇಯರ್ ಮಾಡಕ್ಕಾಗದಿದ್ರೆ ಆಗಾದ್ಮೇಲೆ ಮಾಡು ಅಂತ ಹೇಳಕ್ಕಾಗತ್ತ? ಇದು ನನಗೆ ಹೊರಕ್ಕಾಗಲ್ಲ, ನನ್ಗೆ ಶಕ್ತಿ ಇಲ್ಲ ಅಷ್ಟು, ಮತ್ತೆ ಹೊರು ಅಂತ ಹೇಳಿದ್ರೆ ಅದ್ರಲ್ಲಿ ಅಡಿಯಲ್ಲಿ ಬಿದ್ದು ಜಜ್ಜಿ ಹೋಗ್ಬೇಕು ನಾವು. ಈ ವೆಯ್ಟ್ ಲಿಫ್ಟರ್ಸ್ ಉಂಟಲ್ಲ, ವೆಯ್ಟ್ ಲಿಫ್ಟರ್ ನೋಡ್ರಿ ಕೆಲವು ಸತಿ ಆಗುದಿಲ್ಲ, ಮತ್ತು ಯಾಕೆ ಪ್ರೈಸ್ ಬೇಕಲ್ಲ, ಗೋಲ್ಡ್ ಮೆಡಲ್ ಬೇಕಲ್ಲ. ಆಮೇಲೆ ಕುಸಿದು ಆ ಭಾರ ಅವರ ಮೇಲೆ ಬಿದ್ದು ಕೈಕಾಲು ಮುರಿದೋದವ್ರು ತುಂಬಾ ಜನ ಇದ್ದಾರೆ. ಆ ಭಾರ ಅಷ್ಟು ವೆಯ್ಟ್ ಇದೆ, ಅದು ಎತ್ತಕ್ಕಾಗಲ್ಲ. ಅದ್ರ ಅಡಿಯಲ್ಲಿ ಬಿದ್ದು ಕೆಲವು ಸತಿ ಎಲ್ಲ ಮೂಳೆ ಮುರ್ಕೊಂಡವ್ರು ಇದ್ದಾರೆ. ಮತ್ತೆ ಯಾಕೆ ಎತ್ತಬೇಕು? ಪ್ರೇ ಮಾಡಕ್ಕಾಗಲ್ಲ, ಪರವಾಗಿಲ್ಲ. ಆಗದಿದ್ರೆ ಏನ್ ಮಾಡಕ್ಕಾಗತ್ತೆ? ಆಗದಿದ್ರೆ ಆಗಲ್ಲ. ಬಟ್ ನಾನು ಹೇಳ್ತೇನೆ, ಲವ್ ಜೀಸಸ್, ಯೇಸು ಪ್ರೀತಿ ಮಾಡಂತ ಹೇಳ್ತೇನೆ. ಅದಕ್ಕೆ ಹೇಳ್ತಾರೆ ಆ ಪ್ರೀತಿನೇ ನೋಡಿ, ನಮ್ಗೆ ಇದು ಯೇಸು ಮೇಲೆ ಜೀವಂತ ಪ್ರೀತಿ ಇರ್ಬೇಕು, ಲವ್ ಇರ್ಬೇಕು. ಹೇಗೆ ನಾವು ನಮ್ಮ ವ್ಯಕ್ತಿಗಳನ್ನ ಹೇಗೆ ಪ್ರೀತಿ ಮಾಡ್ತೀವ, ಎಷ್ಟು ನಾವು ಆಸೆ ಪಡ್ತೀವಿ. ಜೀಸಸ್ ಅಲ್ಲಿ ಯಾಕೆ ಆ ಪ್ರೀತಿ ಇಲ್ಲ, ಆಸಕ್ತಿ ಇಲ್ಲ ನಮ್ಗೆ?
ಯಾಕೆ ನಮ್ಗೆ ಆ ಸಂಸ್ಕಾರದಲ್ಲಿ ಕಣ್ಣೀರ್ ಬರಲ್ಲ? ಕಣ್ಣೀರಿನ ಪ್ರಾರ್ಥನೆ ಅಂತ ಹೇಳ್ತಾರೆ. ಕೆಲವರ ಬಗ್ಗೆ ಕೇಳಿದ ಕೂಡಲೇ ಕಣ್ಣೀರು ಬರ್ತದೆ. ಜೇಸು ಬಗ್ಗೆ ಯಾಕೆ ಕಣ್ಣೀರು ಬರಲ್ಲ? ಅಂದ್ರೆ ಆ ಪ್ರೀತಿ, ಆ ಫೀಲಿಂಗ್ಸ್ ಇಲ್ಲ. ಅದಕ್ಕೆ ದೇವ್ರು ಹೇಳ್ತಿದ್ರೆ, ಆ ಪ್ರೀತಿ ನಿನಗಿಲ್ಲ, ಎಲ್ಲ ಮಾಡ್ತೀಯ ನೀನು, ಆ ಪ್ರೀತಿ ನಿನಗಿಲ್ಲ, ಏನ್ ಪ್ರಯೋಜನ ಅಂತ. ಪ್ರೀತಿ ಇಲ್ಲದೆ ಮಾಡಿದ್ರೆ ಅತ್ತೆ ಸೊಸೆ ಇದ್ದಂಗೆ. ಅತ್ತೆ ಪ್ರೀತಿ ಇಲ್ಲ, ಸೊಸೆ ಎಲ್ಲ ಮಾಡ್ತಾಳೆ, ಬಟ್ ತಾಯಿಯನ್ನ ಅಪ್ರಿಷಿಯೇಟ್ ಮಾಡೋದಿಲ್ಲ. ಮಗಳು ಏನ್ ಮಾಡಲ್ಲ, ಬಟ್ ಮಗಳನ್ನೇ ಹೊಗಳುದು. ಅದು ಲವ್ ಅಂದ್ರೆ ಆತರ. ಲವ್ ಇದ್ಮೇಲೆ ಯಾರನ್ನ ಬಿಟ್ಟು ಕೊಡಲ್ಲ. ತಾಯಿ ಮಗಳನ್ನ ಬಿಟ್ಕೊಡಲ್ಲ, ಮಗಳು ತಾಯಿನ ಬಿಟ್ಕೊಡಲ್ಲ. ಆದ್ರೆ ಅದೇ ಸಂಬಂಧ ಅತ್ತೆ ಸೊಸೆ ಮೇಲೆ ಮಧ್ಯೆ ಇಲ್ವಲ್ಲ, ಯಾಕೆ? ಅಲ್ಲಿ ಪ್ರೀತಿ ಇಲ್ಲ. ಪ್ರಾಬ್ಲಮ್ ಅದು. ಅದರಿಂದ ಇಡೀ ದಿನ ಮನೆಯಲ್ಲಿ ಸೊಸೆ ಓಡಾಡಿದ್ರು, ಎಲ್ಲ ಕೆಲಸ ಮಾಡಿದ್ರು ಕೂಡ ಅತ್ತೆ ಬಾಯಿಂದ ಏನು ಒಳ್ಳೇದ್ ಮಾತು ಬರಲ್ಲ. ಅದು ಮಗಳನ್ನೇ ಮೇಲೆ ಇಡುದು. ಅದಕ್ಕೆ ದೇವ್ರು ಹೇಳ್ತಾರೆ, ನೀನೆಲ್ಲ ಮಾಡ್ತೀಯ, ಬಟ್ ಲವ್ ಇಲ್ವಲ್ಲ, ಪ್ರೀತಿ ಇಲ್ವಲ್ಲ. ತಾಯಿ ಮಗಳ ತರ ಆ ಫೀಲಿಂಗ್ಸ್ ಇರ್ಬೇಕು, ಗೊತ್ತಾಯ್ತಲ್ಲ? ಅದು ದೇವ್ರು ಬಯಸುದು, ಆ ಪ್ರೀತಿ. ಅಂದ್ರೆ ಆ ಪ್ರೀತಿ ಇದ್ದಾಗ ನೋಡಿ, ಈ ಕಷ್ಟ ಕಾಲದಲ್ಲಿ ಏನಾಗುತ್ತೆ, ಸೊಸೆ ಬಿಟ್ಟು ಹೋಗ್ತಾಳೆ ಅವಳು, ಬಟ್ ಮಗಳು ಬಿಟ್ಟು ಎಲ್ಲಿ ಹೋಗ್ತಾಳೆ ಅವಳು? ಅದಕ್ಕೆ ಹೇಳ್ತಿರೋದು, ಆ ಸಂಬಂಧ. ಇವತ್ತು ಕೆಲಸ ಮಾಡದಿರ್ಬೋದು ಮನೆಯಲ್ಲಿ, ಬಟ್ ಕಷ್ಟ ಕಾಲದಲ್ಲಿ ತಾಯಿ ಜೊತೆ ಇರೋದು ಮಗಳೇ, ಮಗಳ ಜೊತೆ ಇರೋದು ತಾಯಿನೇ, ಗೊತ್ತಾಯ್ತಲ್ಲ? ಹಾಗೆ ಅದು ಪ್ರೀತಿ ಅಂದ್ರೆ ಬಿಟ್ಕೊಡಲ್ಲ, ಈ ಕೆಲಸ ಮಾಡಲ್ಲ, ಬಟ್ ಆ ಸಮಸ್ಯೆ ಬಂದಾಗ ಅವರಿಬ್ರು ಒಂದಾಗಿರ್ತಾರೆ. ಅಂತ ಒಂದು ಅನ್ಯೋನ್ಯತೆ ಯೇಸು ಬಯಸ್ತಾರೆ. ಪ್ರೀತಿ, ಅದು ಪ್ರೀತಿಯಿಂದ ಮಾತ್ರ ಉಂಟಾಗುವಂಥದ್ದು. ಅದಕ್ಕೋಸ್ಕರ ಈ ಧರ್ಮೋಪದೇಶ ಬಹಳ ಅಗತ್ಯ. ಅಲ್ಲ, ಸಂಸ್ಕಾರದಲ್ಲಿ ಪವರ್ ಇರೋದು ಆ ತಿಳುವಳಿಕೆಯಲ್ಲಿ, ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ. ಅದು ತಿಳುವಳಿಕೆನಲ್ಲಿ. ಜ್ಞಾನಸ್ಥಾನ ಅಂದ್ರೆ ಏನು? ಎಷ್ಟು ಜನ ಹೇಳ್ತಾರೆ ಜ್ಞಾನಸ್ಥಾನ ಅಂದ್ರೆ ಏನು? ಈ ತಂದೆ ತಾಯಿಗಳ ಮಗು ಜ್ಞಾನ ಬೇಕಂತ ಏನಂತ ಕೇಳಿದ್ರೆ ಅವ್ರು ಉತ್ತರ ಕೊಡ್ಲಿ. ಜ್ಞಾನಸ್ಥಾನ ಅಂದ್ರೆ ಮತ್ ಮಕ್ಕಳಿಗೆ ಆಗ್ಬೇಕು. ಬರೀ ಒಂದು ಆಚರಣೆ, ಸಂಪ್ರದಾಯ ಅಷ್ಟೇ ಆಗ್ಬಿಟ್ಟಿದೆ. ಅದು ಒಂದು ಆಸೆಯಿಂದ ಕೇಳುದಾದ್ರೆ, ನಾಳೆ ಆ ಸಿಕ್ಕಿದ ಮಕ್ಕಳನ್ನ ಕರ್ಕೊಂಡ್ ಬರ್ತೀವಿ ನಾವು, ಹಿಂದೂ ಮುಸ್ಲಿಂ ಆದ್ರೂ ಕೂಡ, ಬನ್ನಿ ಹೋಗೋಣ. ಯಾಕಂದ್ರೆ ಸಂಸ್ಕಾರ ಅಂದ್ರೆ ಆತರ. ಅದು ಯಾರು ಸಿಕ್ಕಿದ್ರು ಕೂಡ, ಅಯ್ಯೋ ಈ ಮಗುವಿಗೆ ಸಿಗ್ಬೇಕಿತ್ತು, ಈ ಮಗುವಿಗೆ ಸಿಗ್ಬೇಕಿತ್ತು ಜ್ಞಾನಸ್ಥಾನ. ಯಾಕಂದ್ರೆ ಅದ ಪವರ್ ಆತರ ಇದೆ. ಅದು ಗೊತ್ತಿಲ್ದಿದ್ರಿಂದ ಅವರಿಗೆಲ್ಲ ಯಾಕೆ, ನನ್ ಮಗುವಿಗಿದ್ರೆ ಸಾಕು ಅಲ್ವಾ ಅಂತ. ಯಾಕೆಂದ್ರೆ ನನ್ ಮಗುವಿಗೆ ಅದು ಸಂಪ್ರದಾಯ, ಅದು ಆಚರಣೆ ಅಷ್ಟೇ ಹೊರತು ವಿಶ್ವಾಸ ಅಲ್ಲ, ವಿಶ್ವಾಸದ ವಿಷಯ ಅಲ್ಲ. ಹಾಗಾಗಿದೆ ಇವತ್ತಿನೆಲ್ಲ ಸಂಸ್ಕಾರಗಳು. ಬರೀ ಆಚೆ ನೋಡಿ, ಮ್ಯಾರೇಜಿಗೆ ಎಷ್ಟು ಜನ ಬರ್ತಾರೆ, ಅಲ್ಲಿ ಹಾಲಿನಲ್ಲಿ ಫುಲ್ ಜನ ಇರ್ತಾರಲ್ವಾ. Catechesis is intrinsically linked with the whole liturgical and sacramental activity, for it is in the sacraments, especially in the Eucharist, that Christ Jesus works in fullness for the transformation of men. ಅದರಿಂದ ಈ ಧರ್ಮೋಪದೇಶ ಹೇಗೆ ಈ ಇಡೀ ಆರಾಧನಾ ವಿದ್ಯೆ ಆಚರಣೆದೊಂದಿಗೆ ಹೇಗೆ ಅನ್ಯೋನ್ಯತೆಯಿಂದ ಇದೆ, ಗೊತ್ತಾಯ್ತಲ್ಲ? ಯಾಕೆಂದ್ರೆ ಅದು ಗೊತ್ತಿದ್ರೇನೆ ಇಲ್ಲಿ ನಾವು ಸಂಸ್ಕಾರಗಳನ್ನ ಎಂಜಾಯ್ ಮಾಡ್ತೀವಿ. ಓ ಇದು ಈ ತರ ಅಂತ. ಗೊತ್ತಿಲ್ದಿದ್ರೆ ಸಂಸ್ಕಾರಗಳು ನಮ್ಗೇನು ಬರೀ ಅದು ಅರ್ಥರಹಿತ ಒಂದು ಆಚರಣೆ. ಅರ್ಥರಹಿತ ಏನಂತ ಗೊತ್ತ? ತಲೆ ಮೇಲೆ ಸ್ವಲ್ಪ ನೀರು ಹೋಯ್ತು ಕೂಡಲೇ ಬ್ಯಾಪ್ಟಿಸಮ್ ಅಂದ್ರೆ ಸ್ವಲ್ಪ ನೀರು ಹೋಯ್ತು ತಲೆ ಮೇಲೆ, ಮುಗಿದೋಯ್ತು ಅಷ್ಟೇ. ನಮ್ಮ ಮನಸ್ಸಿಗೆ ಕಣ್ಣಿಗೆ ಕಾಣುವಂಥದ್ದಲ್ವಾ? ಏನೋ ಬತ್ತಿ ಕೊಡ್ತಾರೆ, ಏನೋ ಬಟ್ಟೆ ಒಂದು ವೈಟ್ ಟವಲ್ ಹಾಕ್ತಾರೆ ನೋಡಿ. ಪ್ರತಿಯೊಂದು ಕೊಡುವಾಗ ಒಂದು ಪ್ರೇಯರ್ ಉಂಟಲ್ಲಿ. ಈಗ ಬ್ಯಾಪ್ಟಿಸಮ್ ಕೊಡ್ಬೇಕು, ತಲೆ ಮೇಲೆ ನೀರು ಒಯ್ದು ಯಾಕೆ? ಏಸಮ ಹೇಳಿದ್ರು, ನೀರಿನಿಂದ ಪವಿತ್ರಾತ್ಮದಿಂದ ನೀನು ಮತ್ತೆ ಹುಟ್ಟದಿದ್ರೆ ಸ್ವರ್ಗಕ್ಕೆ ಹೋಗಲ್ಲ. ಎಸೆಕೆಲ್ ಪ್ರವಾದಿ 36:25 ಶುದ್ಧ ನೀರು ಚಿಮುಕಿಸಿ, ಅಲ್ಲ ಮಲಿನತೆಯಿಂದ ಶುದ್ಧ ಮಾಡ್ತೀನಿ. ಶುದ್ಧ ನೀರು ಚಿಮುಕಿಸಿ, I'll sprinkle clean water on you, going to cleanse you from all uncleanliness, idolatry ಅಂತ. ನಿನ್ನ ವಿಗ್ರಹ ಆರಾಧನೆಯಿಂದ, ಸಮಸ್ತ ಹೊಲಸಿನಿಂದ ನಾನು ಶುದ್ಧ ಮಾಡ್ತೇನೆ. ಶುದ್ಧ ನೀರು ನಿನ್ನ ಮೇಲೆ ಚಿಮುಕಿಸಿ, ಸ್ಪ್ರಿಂಕಲ್, ಗೊತ್ತಾಯ್ತಲ್ಲ?
ದೇವ್ರು ಹೇಳುತ್ತಾರೆ. ಅಂದ್ರೆ ಆ ಬ್ಯಾಪ್ಟಿಸಮ್ ಅಂದ್ರೆ ಆ ತರ ನೀರು ಉಂಟಲ್ಲ, ಆ ಸಂಸ್ಕಾರ, ಅದು ಸೂಚನೆ ಮಾಡುವಂತದ್ದು. ಅದಕ್ಕೆ ನೀರು ಒಂದು ಸಂಕೇತ, ಸಿಂಬಲ್. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಫುಲ್ ಶುದ್ಧ ಮಾಡ್ತಾರೆ ದೇವರು ನಮ್ಮನ್ನು. ಅಂತ ಪವರ್ ಉಂಟು ಬ್ಯಾಪ್ಟಿಸಮ್ಗೆ. ಅದಕ್ಕೆ ನೀರು ಸಂಕೇತ. ಆಮೇಲೆ ವೈಟ್ ಬಟ್ಟೆ ಹಾಕ್ತಾರಲ್ಲ ಮಗುವಿನ ಮೇಲೆ, ವೈಟ್ ಬಟ್ಟೆ. ಯಾಕೆ ವೈಟ್ ಬಟ್ಟೆ? ಅದ್ರಲ್ಲಿ ಯಾವ ಕಳಂಕ ಇಲ್ಲ, ಕಪ್ಪು ಚುಕ್ಕೆ ಇಲ್ಲ ವೈಟ್ ಬಟ್ಟೆಯಲ್ಲಿ. ಹಾಗೆ ಅದು ತೋರ್ಸೋಕೆ ಈಗ ನಿನ್ನ ಆತ್ಮ ಅಷ್ಟು ಶುದ್ಧವಾಗಿದೆ ಅಂತ ವೈಟ್ ಬಟ್ಟೆ ಹಾಕ್ತಾರೆ ಮಗುವಿನ ಮೇಲೆ, ಅಥವಾ ಯಾರು ಜಾನ್ಸನ್ ತಗೊಳ್ಳೋ ಮೇಲೆ, ಹೆಗಲ ಮೇಲೆ ವೈಟ್ ಬಟ್ಟೆ, ಒಂದು ಸಂಕೇತ, ನೀನ್ ಶುದ್ಧನಾಗಿದ್ದೀಯಾ. ಈ ಬಟ್ಟೆ ನೋಡಿ, ಅದ್ರಲ್ಲಿ ಯಾವ ವೈಟ್ ಇರ್ತದೆ ಕ್ಲಾತ್, ಒಂದು ಪೀಸ್ ಟವಲ್, ಯಾವ ಅಲ್ಲಿ ಕಪ್ಪು ಚುಕ್ಕಿ ಇರುವುದಿಲ್ಲ. ಹಾಗೆ ನಿನ್ನ ಆತ್ಮ ಇಷ್ಟು ಪ್ಯೂರ್ ಆಗಿದೆ, ಶುದ್ಧ ಆಗಿದೆ, ದೇವರು ಮಾಡಿದ್ದಾರೆ. ಬಟ್ ಇದನ್ನ ನೀನು ಮುಂದೆ ಕಾಪಾಡ್ಕೋ, ಈ ಶುದ್ಧತೆ ಕಾಪಾಡ್ಕೋ. ಈ ಬಟ್ಟೆಗೆ ಇನ್ನು ಕೊಳೆ ಆಗ್ಬಾರ್ದು, ಅಷ್ಟು ಜೋಪಾನವಾಗಿ. ಹಾಗೆ ನಿನ್ನ ಆತ್ಮಕ್ಕೆ ಪಾಪ ನೀನ್ ಮಾಡಬಾರ್ದು ಅಂತ ಕ್ಯಾಂಡ್ಲ್ ಕೊಡ್ತಾರೆ. ಈಗ ಕ್ರಿಸ್ತ ನಿನ್ ಸಿಕ್ಕಿದೆ, ಜ್ಯೋತಿ, ಅದೊಂದು ಸಿಂಬಲ್. ಅದು ಪಾಸ್ಕಲ್ ಕ್ಯಾಂಡಲ್ ಉಂಟಲ್ಲ, ಅದು ಯೇಸು ಪುನರುತ್ಥಾನ, ಯೇಸು ಕ್ರಿಸ್ತರ ಅದು ಸಿಂಬಲ್. ಅದು ಅದರಿಂದ ಬ್ಯಾಪ್ಟಿಸಮ್ ಕೊಡಬೇಕಾದ್ರೆ ಈ ಪಾಸ್ಕಲ್ ಕ್ಯಾಂಡಲ್ ಇರ್ಬೇಕು. ಯಾಕೆಂದ್ರೆ ಯೇಸು ಜೀವಂತವಾಗಿ ನಮ್ಮ ಮಧ್ಯೆ ಇದ್ದಾರೆ, ಉರಿಯುವ ಪಾಸ್ಕವತ್ತಿ. ಅದನ್ನ ಸಿಂಬಲ್ ಆಗಿದೆ. ಅದು ಅದರಿಂದ ಹಚ್ಚಿ ಕೊಡುವಂಥದ್ದು ಅಂತ ಹೇಳಿದ್ರೆ, ನೀನು ಬೆಳಕು, ಜೀಸಸ್ ಬೆಳಕು ಈಗ ನಿನಗೆ ಬಂದಿದೆ, ಅದು ನಿನ್ನಿಂದ ರಿಫ್ಲೆಕ್ಟ್ ಆಗ್ಬೇಕು ಎಲ್ಲರಿಗೆ. ನೋಡಿ, ಇದು ನಮ್ಗೆ ಕ್ಯಾಟಗಿಸಮ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಬರೀ ಒಂದು ಆಚರಣೆ ಆಗ್ಬಿಡ್ತದೆ. ಏನೋ ಒಂದು ಬಟ್ಟೆ ಹಾಕಿದ್ರು, ಏನೋ ಕ್ಯಾಂಡ್ಲ್ ಕೊಟ್ರು, ಬಟ್ ಅದರ ಅರ್ಥ ಏನು ಅಂತ. ಅದಕ್ಕೆ ಕ್ಯಾಟಗಿಸಮ್ ಈಸ್ ವೆರಿ ಇಂಪಾರ್ಟೆಂಟ್. ಆವಾಗಲೇ ನಮ್ಗೆ ಪ್ರತಿಯೊಂದು ಅಲ್ಲಿ ಆ ಒಂದೊಂದು ವಸ್ತುಗಳ ಅರ್ಥ ಗೊತ್ತಾಗ್ತದೆ ನಮ್ಗೆ. ಅದು ನಮ್ಮ ಜೀವಿತದಲ್ಲಿ ಹೇಗೆ ಅದನ್ನ ಪರಿಣಾಮ ಬೀರ್ಬೇಕು, ನಾವು ಇದ್ರಂತೆ ಹೇಗೆ ನಮ್ಮ ಜೀವನದಲ್ಲಿ ನಾವು ತೋರಿಸ್ಬೇಕು ಈ ಗುಣಗಳನ್ನಂತ ಅಲ್ಲಿ ಗೊತ್ತಾ. ಅದಕ್ಕೆ ಕ್ಯಾಟಗಿಸಮ್ ಇಸ್ ವೆರಿ ಕ್ಲೋಸ್ಲಿ ಲಿಂಕ್ಡ್ ವಿತ್ ದ ಸ್ಯಾಕ್ರಮೆಂಟ್ಸ್, ಎಸ್ಪೆಷಲಿ ದ ಯೂಕರಿಸ್ಟ್. ಸ್ಪೆಷಲಿ ಯೂಕರಿಸ್ಟ್, ಪರಮ ಪ್ರಸಾದ, ಜೀವಂತ ಯೇಸುವಿನ ಶರೀರ ರಕ್ತ. ಗೊತ್ತಾ, ಒಬ್ಬ ವ್ಯಕ್ತಿ ನಾವು ಸ್ವೀಕಾರ ಮಾಡ್ತೀವಲ್ಲ, ಅಯ್ಯೋ ನೋಡ್ಬೇಕ್ರಿ, ಚರ್ಚಿಗೆ ಬರ್ಬೇಕಾದ್ರೆ ಅಪ್ರೂಪ ಬಂದ್ರೆ ತಪ್ಕೊಳ್ತಾರೆ, ಅಯ್ಯೋ ದಿನ ಆಯ್ತಂತ. ಬರೀ ಯೇಸನ್ ತಪ್ಕೊಳ್ಬೇಕಲ್ವಾ. ಪರಮಪ್ರಸಾದದಲ್ಲಿ ಜೀಸಸ್ಸೇ ಸಿಗ್ತಾರೆ. ಎಲ್ಲಿ ಖುಷಿ ನಮ್ಗೆ, ನಗು, ಹ್ಯಾಪಿ ಇರ್ಬೇಕಲ್ವಾ. ಅಯ್ಯೋ ನನ್ನ ಫ್ರೆಂಡ್ ಸಿಕ್ಕಿದ್ರು, ಜೀವಂತ ವ್ಯಕ್ತಿ ಸಿಕ್ಕಿದ್ ನನಗೆ. ಅವ್ರ ಮಾಂಸ ನೋಡಿ, ಫ್ಲೆಶ್, ಅವ್ರಿಗೆ ನನ್ಗೋಸ್ಕರ, ನನ್ನ ಹಿತಕ್ಕಾಗಿನೇ ಬರುದವರು. ಈಗ ನನ್ನ ಮಾಂಸ ರಕ್ತ ತೆಗೆದುಕೊಂಡು ತಿನ್ನಿ, ಸ್ಟ್ರಾಂಗ್ ಆಗಿ ಪಾಪ ಪರಿಹಾರ ಹೊಂದ್ಕೊಳ್ಳಿ, ರಕ್ತ ಶುದ್ಧ ಮಾಡ್ಕೊಳ್ಳಿ ಅಂತ ಪ್ರತಿದಿನ ನಮ್ಗೆ ಶುದ್ಧತೆ ಸಿಗುತ್ತೆ ಸಂಸ್ಕಾರದಿಂದಲ್ವಾ. ಅದಕ್ಕೆ ಯೂಕರಿಸ್ಟ್, ದಟ್ ಕ್ರೈಸ್ಟ್ ಜೀಸಸ್ ವರ್ಕ್ಸ್ ಇನ್ ಫುಲ್ನೆಸ್ ಫಾರ್ ದ ಟ್ರಾನ್ಸ್ಫಾರ್ಮೇಶನ್ ಆಫ್ ಮ್ಯಾನ್. ಇನ್ ದ ಯೂಕರಿಸ್ಟ್ ಜೀಸಸ್ ವರ್ಕ್ಸ್. ಈಗಲೂ ಕೂಡ ಕಾರ್ಯ ಮಾಡ್ತಿದ್ದಾರೆ ಒಬ್ಬ ಮನುಷ್ಯನ ಸಂಪೂರ್ಣ ರೂಪಾಂತರ, ಮಾನಸಾಂತರಕ್ಕೆ, ಟ್ರಾನ್ಸ್ಫಾರ್ಮೇಶನ್ಗೆ ಜೀಸಸ್ ಇವತ್ತು ಈ ಸಂಸ್ಕಾರದಲ್ಲಿ, ಪರಮಪ್ರಸಾದದಲ್ಲಿ ಕಾರ್ಯ ಮಾಡ್ತಿದ್ದೆ. ಅದರಿಂದ ಪರಮಪ್ರಸಾದದಲ್ಲಿ ನಾವು ಹೊಸ ವ್ಯಕ್ತಿ ಆಗ್ತೀವಿ, ರೂಪಾಂತರಗೊಳ್ತೀವಿ. ಪ್ರತಿ ಪರಮಪ್ರಸಾದ ಯೇಸತ್ತು ನಮ್ಗೆ ಕ್ಲೋಸ್ ಮಾಡ್ತಾರೆ. ಮತ್ತೆ ನಮ್ಮನ್ನ ಯೇಸು ನಾವು ಪ್ರೀತಿ ಅನ್ಯೋನ್ಯತೆಯಿಂದ ವಿಶ್ರಾಂತಿ ತಗೊಂಡ್ರೆ ಏನಾಗ್ತದೆ, ನಮ್ಮ ಪಾಪಗಳು ಕೂಡ ಅಳಿಸಿ ಹೋಗ್ತವೆ ಆ ಪರಮಪ್ರಸಾದದ ಕೃಪೆಯಿಂದಾಗಿ. ಹತ್ತು 75 ಲಿಟರ್ಜಿಕಲ್ ಕ್ಯಾಟಗಿಸಿಸ್ ಏಮ್ಸ್. ಲಿಟರ್ಜಿಕಲ್ ಕ್ಯಾಟಗಿಸಿಸ್ ಅಂದ್ರೆ ಆರಾಧ್ಯ ವಿದ್ಯೆಯ ಧರ್ಮೋಪದೇಶ ಅಥವಾ ಶಿಕ್ಷಣ, ಕ್ರಿಸ್ತಿಯ ಶಿಕ್ಷಣ. aims to initiate people into the mystery of Christ. ಮಿಸ್ಟಾಗೊಜಿ. ಅದರಿಂದ ಇನಿಷಿಯೇಟ್ ಪೀಪಲ್, ಅದರಲ್ಲಿ ತೊಡಗಿಸ್ಕೊಳ್ತಾ ಇದೆ. ಗೊತ್ತೈತಲ್ಲ, ಆ ಶಿಕ್ಷಣ ಉಂಟಲ್ಲ, ಅದಕ್ಕೆ ನಮಗೆ ಇದನ್ನು ಸಿದ್ಧ ಮಾಡ್ತಾ ಇದೆ ಸಂಸ್ಕಾರಕ್ಕೆ ನಮ್ಮನ್ನು. ಬೈ ಪ್ರೊಸೀಡಿಂಗ್ ಫ್ರಮ್ ದ ವಿಸಿಬಲ್ ಟು ಇನ್ವಿಸಿಬಲ್. ವಿಸಿಬಲ್ ಟು ಇನ್ವಿಸಿಬಲ್. ವಿಸಿಬಲ್ ನಾನು ಹೇಳಿದ್ನಲ್ಲ, ನೀರು, ಅಲ್ಲಿ ಬಿಳಿ ಬಟ್ಟೆ, ಅಲ್ಲಿ ಕ್ಯಾಂಡಲ್ಲು ಅಥವಾ ಆಯಿಲು, ಇದೆಲ್ಲ ಏನ್ ಮಾಡಿ ವಿಸಿಬಲ್, ನೋಡ್ಲಿಕ್ಕೆ ಸಿಗುವಂತದ್ದು. ಇದರಿಂದ ಏನಾಗ್ತದೆ ನಮಗೆ ಇನ್ವಿಸಿಬಲ್. ಈ ಏಸಂಬಳ ಸ್ವರ್ಗರಾಜ್ಯ ಸಾಸಿವೆ ಕಾಳು ತರ, ಸ್ವರ್ಗರಾಜ್ಯ ಮೀನಿನ ಬಲೆ ತರ, ಇದೆಲ್ಲ ಕಣ್ಣಿಗೆ, ಸಾಸಿವೆ ಕಣ್ಣಿಗೆ ಕಾಣುತ್ತೆ, ಮೀನಿನ ಬಲೆ ಕಾಣುತ್ತೆ. ಅದೇ ತರ ಇನ್ವಿಸಿಬಲ್ ಅಂದ್ರೆ ಸ್ವರ್ಗ ಆ ತರ ಇದೆ. ಅಂದ್ರೆ ಒಂದು ಏಸಾಮಿ ಆದ್ರ ಒಂದು ಗುಣ ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ. ಈ ಬಲೆ ಅಂತ ಹೇಳಿದ್ರೆ ಏನು,
ಎಲ್ಲ ಮೀನ್ ಬಾಚಿ ತರ್ತಾರಲ್ವಾ ಹಾಗೆ. ಆಮೇಲೆ ಸಮುದ್ರ ತಡೆಗೆ ತಂದು ಏನ್ ಮಾಡ್ತಾರೆ, ಒಳ್ಳೆ ಮೀನನ್ನ ಬುಟ್ಟಿಗೆ ಹಾಕೋತಾರೆ, ಕೆಟ್ಟ ಮೀನು ಬಿಸಾಕ್ಬಿಡ್ತಾರೆ. ಸ್ವರ್ಗರಾಜ ಒಳ್ಳೆ ಮೀನನ್ನು ಎಲ್ಲ ಜನ ಬಾಚಿ ಅಲ್ಲಿ ಜಜ್ಮೆಂಟಿಗೆ ಬರ್ತಾರೆ. ಆಮೇಲೆ ಒಳ್ಳೆಯವರನ್ನ ಸ್ವೀಕಾರ ಮಾಡ್ತಾರೆ ದೇವರು, ಕೆಟ್ಟವ್ರನ್ನ ತಳ್ಳಿ ಬಿಡ್ತಾರೆ. ಅದಕ್ಕೆ ಮೀನಿನ ಬಲೆ ನೋಡಿದ್ರೆ ನಮ್ ಸ್ವರ್ಗದ ಅಂತಿಮ ಕಾಲದಲ್ಲಿ ನಡೆಯುವುದು ಏನು, ಆ ಬಲೆ ನೋಡಿದ್ರೆ ಗೊತ್ತಾಗ್ಬೇಕು ನಮ್ಗೆ. ಅದಕ್ಕೆ ಹೇಳ್ತಾರೆ ಕೆಲವು ಗುಣಗಳು ನಮ್ಗೆ ಈ ನೋಡಿದಾಗ ಗೊತ್ತಾಗ್ಬೇಕು. ನಕ್ಷತ್ರಗಳು ದೇವ್ರು ಹೇಳ್ತಾರಲ್ಲ, ನಕ್ಷತ್ರ ತನ್ನ ಮಕ್ಕಳು, ನಕ್ಷತ್ರ ಲೆಕ್ಕ ಮಾಡಕ್ಕಾಗಲ್ಲ. ಅದಕ್ಕೆ ದೇವ್ರು ಹೇಳಿ ಅಬ್ರಾಮ ಅಷ್ಟು ಮಕ್ಕಳನ್ನು ಕೊಡ್ತೀನಿ ನಿಮ್ಗೆ, ಲೆಕ್ಕ ಮಾಡಕ್ಕಾಗಲ್ಲ, ಅಷ್ಟು ಸಂತತಿ ಕೊಡ್ತೀನಿ ಅಂತ. ಒಂದು ಸಂಕೇತ ನಕ್ಷತ್ರಗಳು ನೋಡಿದ ಕೂಡಲೇ ನೆನಪಾಗ್ಬೇಕು, ಇಷ್ಟು ದೊಡ್ಡ ಸಂತತಿ ನನ್ ಕೊಡ್ತಾರೆ ಅಬ್ರಾಮನಿಗೆ ಅಂತ. ಅಥವಾ ಸಮುದ್ರ ತೀರ ಮರಳು ಎಷ್ಟು ಲೆಕ್ಕ ಮಾಡಕ್ಕಾಗಲ್ಲ, ಅದ್ ನೋಡಿದ ಕೂಡಲೇ ಅಬ್ರಾಮ್ ನೆನ್ ಬರ್ಬೇಕು, ಓ ಇಷ್ಟು ಮಕ್ಕಳನ್ನ ದೇವ್ರು ಕೊಡ್ತಾರೆ ಅಂತ ವಾಗ್ದಾನ ಮಾಡಿ. ಅಂದ್ರೆ ಕಣ್ಣಿಗೆ ಕಾಣುವಂಥದ್ರಿಂದ ಕಾಣದಕ್ಕೆ ಅದು. ಸೊ ಇಲ್ಲಿ by proceeding from the visible to invisible, from the sign to the thing signified, sign to the signified, ಸಂಕೇತಗಳಿಂದ ಅದು ಏನನ್ನ ನಮ್ಗೆ ಹೇಳ್ಕೊಡ್ತವೆ, ಆ ರಹಸ್ಯಗಳ ಕಡೆಗೆ. ಫ್ರಮ್ ದ ಸ್ಯಾಕ್ರಮೆಂಟ್ಸ್ ಟು ಮಿಸ್ಟ್ರೀಸ್, ಸಂಸ್ಕಾರಗಳಿಂದ ಮಿಸ್ಟ್ರಿ, ರಹಸ್ಯಗಳ ಸಂಸ್ಕಾರ ಕಾಣುವಂಥದ್ದು, ಅದರಿಂದ ನಮ್ ರಹಸ್ಯಗಳು ಏನು ಅಂತ ಅದರಿಂದ ಆ ಕಡೆಗೆ ಹೋಗ್ಲಿಕ್ಕೆ ನಮಗೆ. ಅದಕ್ಕೆ ಕ್ಯಾಟಗಿಸಮ್ ಶಿಕ್ಷಣ ಬೇಕು. Such a category is to be presented by local and regional catechisms. ಅದರಿಂದ ಇಂಥ ಧರ್ಮೋಪದೇಶ ಶಿಕ್ಷಣ ನಮಗೆ ಸಿಗ್ಬೇಕಾದದ್ದು ನಮಗೆ ಲೋಕಲ್ ಆಗಿ ಸ್ಥಳೀಯ ಚರ್ಚ್ಗಳಲ್ಲಿ ಸಿಗ್ಬೇಕು, ಮತ್ತು ನಮಗೆ ಪ್ರಾಂತೀಯ ಮಟ್ಟದಲ್ಲೂ ಕೂಡ ಸಿಗ್ಬೇಕು. The catechism which aims to serve the whole church in all the diversity of her rites and cultures. Local regional catechism, so the catechism which aims to serve the whole church and the whole and ಇಡೀ ಧರ್ಮ ಸಭೆಯ ಸೇವೆಗೋಸ್ಕರ in all the diversity of us rights and cultures. ಅದರಿಂದ ಕಲ್ಚರ್ಸ್ ಬೇರೆ ಬೇರೆ ಇರ್ಬೋದು, ರೈಟ್ಸ್ ಬೇರೆ ಬೇರೆ ಇರ್ಬೋದು, ಬಟ್ ನಾವು ಸರ್ವ್ ಮಾಡೋ ಯೇಸು ದೇವರೊಬ್ಬರೇ, ಬಟ್ ಆರಾಧನೆ ಒಂದೇ, ಬಟ್ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ಅವರವರ ಸಂಸ್ಕೃತಕ್ಕಂತೆ ಮಾಡ್ತಾರೆ. ಅದರಿಂದ ನಮ್ಗೆ ಗೊತ್ತಿರ್ಬೇಕು, ಯಾರೇನೇ ಮಾಡಿದ್ರು ಸೇಮ್ ಅರ್ಥ. ಮೇ ಬಿ ಕೆಲವ್ರ ಕಲ್ಚರ್ ಅಥವಾ ಇದೆಲ್ಲ ಸಂಸ್ಕೃತಿ ಅಥವಾ ರೈಟ್ಸ್ ಎಲ್ಲ ಬೇರೆ ಇರ್ಬೋದು, ಬಟ್ ನಾವೆಲ್ಲ ಒಂದೇ. ಅದರಿಂದ ಅವರು ಇಲ್ಲಿ ಮಲಂಕರ, ಲ್ಯಾಟಿನ್ ರೈಟ್, ಸಿರಿಯನ್ ರೈಟ್ ಅಂತ ಎಲ್ಲ ಉಂಟಲ್ಲ, ಆ ಬೇರೆ ಬೇರೆ ಒಂದೇ ಚರ್ಚೆ ಬಟ್ ಬೇರೆ ರೀತಿಯಲ್ಲ. ಅದರಿಂದ ನಮಗೆ ಆ ತಿಳುವಳಿಕೆ ಇರಬೇಕು, ಅದು ಕ್ಯಾಟಗಿಸಮ್ನಿಂದ ಬರುವಂತದ್ದು. Will present what is fundamental and common to the whole church in the liturgy as mystery and as celebration, and then the 7 sacraments and the sacrament. ತಂದೆ ದೇವನಿಗೆ ಸ್ತೋತ್ರ, ಆದ ಮಹಿಮೆ ಸಲ್ಲಿಸ್ತೇವಪ್ಪ. ಮುಂಜಾನೆ ವೇಳೆಯಲ್ಲಿ ನಮಗೆ ಈ ಸಂಸ್ಕಾರಗಳನ್ನು ಇನ್ನೂ ಆಳವಾಗಿ ನಮಗೆ ಇದ್ರ ಜ್ಞಾನ ಕೊಟ್ಟಿರೋಕೆ ಸ್ತೋತ್ರಪ್ಪ. ತಂದೆ ಆದ ದೇವರೇ, ಇದು ಇನ್ನೂ ಕೂಡ ನಾವು ಹೆಚ್ಚಾಗಿ ತಿಳ್ಕೊಂಡು, ಇನ್ನೂ ಕೂಡ ಈ ಸಂಸ್ಕಾರಗಳ ಮುಖಾಂತರ ನಿಮ್ಮನ್ನು ಇನ್ನೂ ಕೂಡ ಹತ್ತಿರವಾಗಿ ನಾವು ಆಳವಾಗಿ ಪ್ರೀತಿಸುವಂತಾಗಲಿ. ಈ ಸಂಸ್ಕಾರಗಳ ಮುಖಾಂತರ ನಿಮ್ಮಲ್ಲಿ ನಾವು ಒಂದಾಗಿರುವಂತೆ ನಮ್ಗೆ ಹೆಚ್ಚೆಚ್ಚು ಕೃಪೆ, ಶಕ್ತಿ, ಬಲ ನೀಡಿ ತಂದೆ. ಮತ್ತೆ ಈ ಸಂಸ್ಕಾರಗಳನ್ನ ಹೆಚ್ಚು ಆಸಕ್ತಿಯಿಂದ ಸ್ವೀಕಾರ ಮಾಡುವಾಗ ಮಾಡಿ ನಮ್ಮ ಪ್ರಭು ಯೇಸುವಿನ ಮುಖಾಂತರ ಪ್ರಾರ್ಥಿಸ್ತೇವೆ. ಸರ್ವಶಕ್ತಿ ದೇವರಾದ ಪಿತಾ, ಸುಧಾ, ಪವಿತ್ರಾತ್ಮ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. Thank you so much, Father.